ಲಾರ್ಡ್. ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2025ನೇ ವರ್ಷದ ಧ್ಯಾನಕೂಟದ ಪ್ರಾರಂಭದ ದಿವಸ ಸಭೆಯಾಗಿ ಕೂಡಿ ಬರುವಂಥ ನಮಗೆ ಇದೊಂದು ಹಬ್ಬ. ನಮಗೆ ದೇವರ ಸನ್ನಿಧಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ದೇವರ ಆತ್ಮನ ಪ್ರಸನ್ನತೆಯಲ್ಲಿ ಸಂತೋಷ ಪಡುವ ದಿವಸಗಳಾಗಿವೆ. ಹಲ್ಲೆಲೂಯಾ. ನಾವು ಸಂತೋಷಿಸಿರಿ, ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಇವತ್ತಿನ ಪ್ರಾರಂಭದ ದಿವಸಕ್ಕೆ ಪಾಸ್ಟರ್ ಬಂದಿದ್ದಾರೆ. ಫಸ್ಟು ನಾವೊಂದು ಪ್ರೇಯರ್ ಮಾಡಿದ ಮೇಲೆ ಸೇವಕರನ್ನು ಆಹ್ವಾನ ಮಾಡಿಕೊಳ್ಳೋಣ. 2025ನೇ ವರ್ಷದ 3 ದಿವಸದ ಧ್ಯಾನಕೂಟದ ಪ್ರಾರಂಭದ ದಿವಸಕ್ಕಾಗಿ ಇದುವರೆಗೂ ನಾವು ಪ್ರಾರ್ಥನೆ ಮಾಡಿದೆ, ಆರಾಧನೆ ಅರ್ಪಿಸಿದೆ, ದೇವರನ್ನು ಮಹಿಮೆಪಡಿಸಿದೆ. ಮತ್ತೊಂದು ಸಾರಿ ದೇವ ಸೇವಕರ ಮೂಲಕವಾಗಿ ಮುಂದಿನ ಸಮಯ ಪವಿತ್ರಾತ್ಮನು ಇದರಲ್ಲಿ ಚಲಿಸಲಿಕ್ಕಾಗಿ ನಾವು ಪ್ರಾರ್ಥಿಸೋಣ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ದೇವರ ಆತ್ಮನಿಂದಲೇ ಎಲ್ಲವೂ ಸಾಧ್ಯವಾಗುವುದು. ಒಂದು ನಿಮಿಷನ ಕಣ್ಣುಗಳು ಮುಚ್ಚಿ ನಮ್ಮ ಅಂತರಾತ್ಮದಲ್ಲಿ ದೇವರನ್ನು ಧ್ಯಾನಿಸೋಣ. ಪವಿತ್ರಾತ್ಮರೇ, ಮುಂದೆ ಇರುವಂಥ ಸಮಯ ನೀವು ನಡೆಸಬೇಕು. ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ದೇವರೇ, ಈ ಪ್ರಿಯ ಮಕ್ಕಳನ್ನು ನಿನ್ನ ಪಾದಾಂತಿಗೆ ಸಮರ್ಪಿಸುತ್ತೇನೆ. ನಿಮ್ಮ ದಾಸರುಗಳಾದ ನಮ್ಮನ್ನು ಕೂಡ ಕರ್ತನೆ, ಈ ಮಕ್ಕಳ ಪರವಾಗಿ ನಾವು ನಿಮ್ಮ ಸೇವಕರಾಗಿ ನಿಂತುಕೊಂಡು ದೇವರೇ ನಮ್ಮನ್ನು ಸಮರ್ಪಿಸುತ್ತೇನೆ. ತಂದೆಯಾದ ದೇವರೇ, ಈ ದಿನದಲ್ಲಿ ನೀವು ನಮ್ಮೊಂದಿಗೆ ಏನು ಹಂಚಿಕೊಳ್ಳಲಿಕ್ಕಿದೆಯೋ ನಿಮ್ಮ ಅಭಿಷಿಕ್ತ ಸೇವಕರ ಮೂಲಕವಾಗಿ ನೀವು ನಮಗೆ ಹಂಚಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಸಮರ್ಪಿಸುತ್ತೇನೆ. ನಮ್ಮ ದೇಹದೇಹಿ ಆತ್ಮವನ್ನು ಸಮರ್ಪಿಸುತ್ತೇನೆ. ಬಂದಿರುವಂಥ ಕರ್ತನೆ ಘನ ಸೇವಕರನ್ನು ದೇವರೇ ಕುಟುಂಬವಾಗಿ ಸಮರ್ಪಿಸುತ್ತೇನೆ. ದೇವರೇ, ನಿಮ್ಮ ಪವಿತ್ರಾತ್ಮನಲ್ಲಿ ನಮ್ಮೆಲ್ಲರನ್ನು ಅವರವರ ದೇವರೇ ಉಪಯೋಗಕ್ಕೆ ತಕ್ಕ ಹಾಗೆ ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿದ್ದುಕೊಂಡು ಕಾರ್ಯ ಮಾಡ್ತಾರೆ. ಬಂದಿರುವಂಥ ಘನ ಸೇವಕರನ್ನು ನಾವು ಪರಿಚಯ ಮಾಡಿಕೊಳ್ಳೋಣ. ನಮಗೆ ಬೈಬಲ್ ಕ್ಲಾಸ್ ಮಾಡಲಿಕ್ಕಾಗಿ ಬರುವಂಥ ಘನ ಸೇವಕರು ರೆವರೆಂಡ್ ಡಾಕ್ಟರ್ ಎಂ.ಎ. ವರ್ಗೀಸ್ ಸಂಗಳವರದು ಬೆದೇಲ್ AG ಚರ್ಚಿನ ಆರಾಧನಾ ತಂಡದ ವರ್ಷಿಪ್ ಲೀಡರ್ ಆಗಿ ಅಲ್ಲಿ ಸೇವೆ ಸಲ್ಲಿಸಿಕೊಂಡು ಜೊತೆ ಸೇವಕರಾಗಿ ಆ ಬೆದೇಲ್ AG ಚರ್ಚಿನ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರುವಂಥ ಘನ ಸೇವಕರು ಜಾನ್ ಟಿ ಫಿಲಿಪ್ ಪಾಸ್ಟ್ರು ಇವತ್ತು ನಮಗೆ ಸಾಯಂಕಾಲ ಗಂಟೆ ನಮ್ಮ ಜೊತೆಯಲ್ಲಿರ್ತಾರೆ. ಬಂದಿರುವಂಥ ಘನ ಸೇವಕರನ್ನು ನಾವು ಚಪ್ಪಾಳೆಯೊಡೆದು ಸುಸ್ವಾಗತ ಮಾಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಾಗೆಯೇ ಬೆದೇಲ್ AG ಚರ್ಚಿನ ಜಾನ್ ಟಿ ಫಿಲಿಪ್ ಪಾಸ್ಟರ್ದು ಧರ್ಮಭಕ್ತಿಯಾಗಿರುವ ಪಾಸ್ಟಮ್ಮ ಲೂಸಿಯಾ ಪಾಸ್ಟಮ್ ಅವರನ್ನು ಸಿಸಿಲಿಯಾ ಆಂಟಿ ಸುಸ್ವಾಗತ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ಗಾಡ್ ಬ್ಲೆಸ್ ಯು ಆಲ್.
ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ. ಸೊ ವಿಶೇಷವಾಗಿ ನಮಗೆ ಈ ಸಭೆಗೆ ಸ್ವಾಗತ ಮಾಡಿದಂಥ ದೇವರ ದಾಸರಿಗೂ ಅವರ ಕುಟುಂಬದವರಿಗೂ ಎಲ್ಲ ಸಭಿಕರಿಗೂ ನಮ್ಮ ವಿಶೇಷವಾದ ವಂದನೆಗಳನ್ನು ತಿಳಿಸುತ್ತಾ ಒಂದು ಗೀತೆಯನ್ನು ಹಾಡಿ ನಮ್ಮ ಕ್ಲಾಸ್ಗಳನ್ನು ಪ್ರಾರಂಭಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య, ನಿನ್ನಿಂದ ಆಗದ ಕಾರ್ಯವು ಒಂದು ಇಲ್ಲ, ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಆದುದರಿಂದ ನಂಬಿಕೆಯಿಂದ ಹಾಡಿ ದೇವರ ನಾಮವನ್ನು ಕನಪಡಿಸೋಣ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಆರಾಧನೆ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬೆನೇಜರ್ ನೀನೇ ಅಯ್ಯ. ಸೇರಿ ಹಾಡಿ ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್ ಯೇಸುವೇ. ನನ್ನ ಕಷ್ಟದ ದಿನದಲ್ಲಿ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ, ನನ್ನ ಕಷ್ಟದ ದಿನದಲ್ಲಿ ಜೊತೆಗಾರನೆ, ನನ್ನ ಕಣ್ಣೀರಿನ ಓ ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. Thank you Lord. ಆರಾಧನೆ ನಿನ್ನ ಪ್ರೀತಿಯೇ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಓ ನನ್ನ ನಡೆಸುವ ಅಮೇ ನನ್ನ ಕುರುಬನೇ, ಯೆಹೋವರುವ ನೀನೇ. ಸೇರಿ ಹಾಡಿ ಆರಾಧನೆ 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 ಆರಾಧನೆ. Hallelujah. Thank you Lord. ಆರಾಧನೆ. ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ
ಆರಾಧನೆ ಆರಾಧನೆ ಯೇಸುವೇ ಹಲ್ಲೆಲೂಯಾ ಆರಾಧನೆ ನಿನ್ನಿಂದಾಗದ ಕಾರ್ಯವು ಹಲ್ಲೆಲೂಯಾ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಆಮೇಲೆ ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ ಓ ಇದುವರೆಗೂ ನನ್ನ ನಡೆಸಿದ ನೀನೇ ಅಯ್ಯ ಆರಾಧನೆ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಆರಾಧನೆ ಓ ಹಲ್ಲೆಲೂಯಾ ಆರಾಧನೆ 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 ಉಡಬಲವೋ ಶಬಲದನ ವಿಬಲಗದನ ಜನಗ ಶಮನೆ ಹಲ್ಲೆಲೂಯಾ ಆರಾಧನೆ ಆರಾಧನೆ ಓ ಆರಾಧನೆ 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 ಓ ಶರದನ ಶಕರದ ಲದನ ವಿಭವ ಶಕರೆ ಹಲ್ಲೆಲೂಯಾ 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 ಪರಿಶುದ್ಧನಾಗಿರುವ ಪರಲೋಕದ ಸ್ವಾಮಿ ಯೇಸುವೆ ನಿನ್ನಿಂದ ಎಲ್ಲವೂ ಸಾಧ್ಯ ಕರ್ತನೆ ನಿನ್ನ ಬಳಿ ಬಂದಿರತಕ್ಕಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಿದ್ದೇವೆ ತಂದೆ ಕರ್ತನೆ ನೀನೇ ಆಶ್ರಯ ನಿನ್ನ ಆಶ್ರಯವನ್ನು ಮುಟ್ಟಬೇಕು ಸ್ವಾಮಿ ಗುಣಪಡಿಸಬೇಕಾದವರನ್ನ ನಿನ್ನ ಯಾರಾದರೂ ಅಸಮಾಧಾನದಲ್ಲಿದ್ದರೆ ಇವತ್ತು ನಿನ್ನ ಸಮಾಧಾನ ಇಳಿದು ಬರಲಿ ಅಶಾಂತಿಯಲ್ಲಿದ್ದರೆ ನಿನ್ನ ಶಾಂತಿ ಇಳಿದು ಬರಲಿ ಯಾರಾದರೂ ರೋಗದಲ್ಲಿರುವುದಾದರೆ ಇವತ್ತು ಬಿಡುಗಡೆ ಉಂಟಾಗಲಿ ಸ್ವಾಮಿ ನಿನ್ನ ಕೃಪೆ ಇದರ ಮಧ್ಯದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲರೂ ಶಬ್ದವೆತ್ತಿ ಪ್ರಾರ್ಥನೆ ಮಾಡಿ ಇವತ್ತು ನಿಮಗೆ ಬರಬೇಕಾದಂತ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಯಾವುದು ಎಲ್ಲಿ ತಡೆಯಾಗಿದೆಯೋ ಸಕಲ ತಡೆಗಳನ್ನು ನೀಗಿಸುವಂತ ಯೇಸುವಿನ ಶಕ್ತಿ ನಮ್ಮ ಮಧ್ಯದಲ್ಲಿ ಇದೆ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ ಆತನ ಶಕ್ತಿಯು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ ರಗಜಲಗಡಗದನ ಲಿಬಾರವ ಶಾಲಧಾನ ಧನ ರಾಮ್ಥೆನೆ ಜಗಸಿಯ ಅಲವ ಶರೇದನ ಜಗಸಿಯ ಬಿಡುಗಡೆ ಕೊಡುವ ಶಕ್ತಿ ಇದರ ಮಧ್ಯದಲ್ಲಿ ಚಲಿಸಲಿ ಸ್ವಾಮಿ ಬಿಡುಗಡೆ ಹೊಂದದೆ ಯಾರು ಇಲ್ಲಿಂದ ಮರಳಿ ಹೋಗಬಾರದು ಸ್ವಾಮಿ ನಿನ್ನ ಬಿಡುಗಡೆಯ ಹಸ್ತವು ಇಳಿದು ಬರಲಿ ಸ್ವಾಮಿ ಶರಬಲಗದ ನಜನಗಡಗದ ಲಬಲಬ ದೇವ ಜನರು ಶಕ್ತಿ ಹೊಂದಲಿ ಸ್ವಾಮಿ Yes, Lord. Yes, Lord. Lord. ಇವತ್ತು ನಾನು ಒಂದು ವಿಷಯವನ್ನ ತಿಳಿದುಕೊಂಡಿದ್ದೇನೆ ಯೇಸು ಸ್ವಾಮಿ ನಿಮ್ಮನ್ನೆಲ್ಲ ಪ್ರೀತಿ ಮಾಡುತ್ತಿದ್ದಾನೆ
ನನ್ನ ಸೇವೆಯನ್ನು ಕಣ್ಣೀರಿನಿಂದ ನಾನಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿಯ ಪ್ರೀತಿ ಇಲ್ಲಿ ಬಂದಾಗ ನಾನು ತಿಳಿದುಕೊಂಡಿದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ಸಹೋದರಿಯರೇ, ಆತನು ನಿಮ್ಮನ್ನು ಪ್ರೀತಿಸುವ ದೇವರಾಗಿ ಯೇಸು ಕ್ರಿಸ್ತನು ಕನಿಕರದಿಂದ ಜನರನ್ನು ನೋಡಿದಾನಂತೆ. ಕನಿಕರ ಕನಿಕರ. ಇವತ್ತು ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಆ ಕನಿಕರದಿಂದ ಇವತ್ತು ನಿಮಗೆ ಬಿಡುಗಡೆ ಕೊಡಲು ಸರ್ವಶಕ್ತನಾಗಿರುವ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಉಡಬಲ ಶಮನ ರಗದನ ಜಗಸಿಯ. ಹಲ್ಲೆಲೂಯಾ. ಈ ದೇಶವು ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡಲಿ. ಯೇಸುವಿನ ಪ್ರೀತಿಯಿಂದ ತುಂಬಲ್ಪಡಲಿ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ಇರುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಯಾಕೆ ಅಂತ ಹೇಳಿದರೆ, ನೀವು ಇವತ್ತಿನ ದಿನ ಯೇಸು ಸ್ವಾಮಿಗೋಸ್ಕರವಾಗಿ ಬಿಟ್ಟುಕೊಟ್ಟಿದ್ದೀರಾ, ಹೌದಾ? ಹೌದು. ಸೊ ಈ ಒಂದು ದಿನ ದೇವರಿಗೋಸ್ಕರವಾಗಿ ನೀವು ಬಿಟ್ಟುಕೊಟ್ಟಿರುವುದರಿಂದ ಅದರ ಮೂಲಕ ದೊಡ್ಡ ಆಶೀರ್ವಾದ ನಿಮಗೆ ಸಿಗುತ್ತೆ. ಯೇಸು ಕ್ರಿಸ್ತನು ರಕ್ಷಕನು ಎಂಬತಕ್ಕದಾಗಿ ನಂಬಿದ್ದವರೆಲ್ಲ ಕೈಗೆತ್ತಿ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಇವತ್ತಿನ ದಿನ ಪ್ರಪಂಚದಲ್ಲಿರತಕ್ಕಂಥ ಅನೇಕರು, ವಿಶೇಷವಾಗಿ ಭಾರತ ದೇಶದಲ್ಲಿರುವವರು ಕ್ರೈಸ್ತರಿಗೆ ಕೆಲವರು ಮಾತನಾಡ್ತಿದ್ದಾರೆ. ಅಂದರೆ ನಾವು ಯೇಸು ಕ್ರಿಸ್ತನ ಬಗ್ಗೆ ನಾವು ಪ್ರಚಾರ ಮಾಡ್ತಿದ್ದೇವೆ ಅಂಥೇಳಿ ಗಲಾಟೆ ಮಾಡ್ತಿದ್ದಾರೆ. ಕೇಳಿದಿರಾ ಇಲ್ವಾ? ಇಲ್ಲಿ ದೇವರ ದಾಸರು 1-2 ವಾರದ ಹಿಂದೆ ನಮ್ಮ ಜೊತೆಯಲ್ಲಿದ್ದರು ಒಂದು ಗೃಹ ಪ್ರವೇಶಕ್ಕೆ. ಅಲ್ಲಿ ಒಬ್ಬರು ಬಂದಿದ್ದಾರೆ. ಅವರು ಸುವಾರ್ತೆ ಸೇವೆಗೋಸ್ಕರ ಅವರು 6 ತಿಂಗಳು ಜೈಲಲ್ಲಿದ್ದರು. ಅವರು ಒಂದೇ ಕಾರಣ, ಅವರು ಸುವಾರ್ತೆ ಸಾರಿದ್ದಾರೆ, ಯೇಸು ಸ್ವಾಮಿಯ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ನಮಗೆ ರಕ್ಷಣೆ ಕೊಟ್ಟಂತ ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಮಾಡೋದು ತಪ್ಪಾ ಸರಿನಾ? ಯಾಕೆಂದೇಳಿದರೆ ನಾವೆಲ್ಲ ನರಕಕ್ಕೆ ಹೋಗಬೇಕಾಯ್ತು. ಆದರೆ ಯೇಸು ಕ್ರಿಸ್ತನು ನಮಗೆ ರಕ್ಷಣೆ ಕೊಟ್ಟಿರುವುದರಿಂದ ಪರಲೋಕದ ಬಾಗಿಲುಗಳನ್ನು ನಮಗೋಸ್ಕರವಾಗಿ ತೆರೆದಿದ್ದಾರೆ. ಯೇಸು ಕ್ರಿಸ್ತನ ಮೂಲಕವಾಗಿ ಸಿಕ್ಕಿದಂಥ ಸಂತೋಷ ನಾವು ಎಲ್ಲರಿಗೂ ಹೇಳ್ಬೇಕು. ಯಾಕೆಂತೇಳಿದರೆ ಜನ ನರಕಕ್ಕೆ ಹೋಗ್ಬೇಕಾ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾ? ಹೌದು, ನಿಮಗೆ ಗ್ಯಾರಂಟಿ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಿ ಅಂತೇಳಿ. ಯಾಕೆಂತೇಳಿದರೆ ನೀವು ಯೇಸು ಸ್ವಾಮಿಯನ್ನು ನಂಬಿದ್ರಿ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೀರಿ, ನೀವು ವಿಶುದ್ಧಿಯಲ್ಲಿ ಜೀವನ ಮಾಡುತ್ತಿದ್ದೀರಿ. ಆಗಿರುವುದರಿಂದ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗುವಾಗ ನಮ್ಮ ಜೊತೆಯಲ್ಲಿರುವವರು ನರಕಕ್ಕೆ ಹೋಗ್ಬೇಕಾ, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾ? ಸೊ ಆ ವಿಷಯ ನಾವು ಇತರರಿಗೆ ಹೇಳುವಂಥದ್ದು ತಪ್ಪಾ ಸರಿನಾ? ಹೌದು. ಹಂಗಿರುವುದಾದರೆ ಸುವಾರ್ತೆ ಸಾರುವಂಥದ್ದು ಸರಿಯಾದ ವಿಷಯ. ಆ ವಿಷಯ ನಾವು ಇತರರಿಗೆ ಹೇಳಲೇಬೇಕು ಅಲ್ವಾ? ಅದು ಹೇಳಬೇಕು ಅಂತೇಳಿದರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ ಈ ಸುವಾರ್ತೆ ನಾವು ಹೇಳಿಕೊಡಲೇಬೇಕು. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತೇಳಿದರೆ, ನಮ್ಮದು ಒಂದೇ ಒಂದು ಚಿಂತೆ, ಎಲ್ಲರೂ ಯೇಸುವಿನ ಬಗ್ಗೆ ತಿಳಿಯಬೇಕು, ಎಲ್ಲರೂ ಯೇಸುವಿನ ಪ್ರೀತಿ ತಿಳಿಯಬೇಕು, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ನಾನು ನಿಮಗೆ ನಿಧಾನವಾಗಿ ಹೇಳ್ತಾ ಇದ್ದೇನೆ, ನಾವು ಯಾರಿಗೂ ಮತಾಂತರ ಮಾಡ್ತಾ ಇಲ್ಲ, ಹೌದಾ? ಮತಾಂತರ ಮಾಡ್ತಾ ಇಲ್ಲ. ಪಾಸ್ಟ್ರು ನಿಮಗೆ ಯಾರಿಗಾದರೂ ಬಲವಂತ ಮಾಡಿ ಕರ್ಕೊಬಂದಿದ್ರಾ? ಇಲ್ಲ. ನಮಗೆ ಸತ್ಯ ಗೊತ್ತಾಯಿತು, ಸತ್ಯಕ್ಕೋಸ್ಕರವಾಗಿ ನಾವು ನಿಂತಿದ್ದೇವೆ, ಕರೆಕ್ಟಾ? ಆದರೆ ನಾವು ಮತಾಂತರ ಮಾಡುತ್ತಾ ಇಲ್ಲ. ನಮಗೇನಾಗಿದೆ ಅಂತೇಳಿದರೆ ಮನಸ್ಸಿಗೆ ಅಂತರ ಆಯಿತು, ಹೌದಾ ಇಲ್ವಾ? ಮನಸ್ಸಿನಲ್ಲಿ ಚೇಂಜ್ ಬಂದಿದೆ, ಮಾರ್ಪಾಟ ಬಂದಿದೆ ಹೊರತು ಯಾರಿಗೂ ನಾವು ಮತಾಂತರ ಮಾಡಲಿಲ್ಲ. ಆದರೆ ನಾವು ಒಂದೇ ದಾರಿ ತೋರಿಸಿಕೊಟ್ಟಿದ್ದೀವಿ.
ನಿಮಗೋಸ್ಕರವಾಗಿ ಕೊನೆಯ ಹಾನಿ ರಕ್ತದವರೆಗೂ ಕೊಟ್ಟಂತ ಯೇಸು ಕ್ರಿಸ್ತನ ಬಗ್ಗೆ ಇವತ್ತು ನಿಮಗೆ ತಿಳಿಸುತ್ತಾ ಇದ್ದೇವೆ. ಅದನ್ನ ಬಿಟ್ಟು ಬೇರೆ ಯಾವ ವಿಷಯಗಳು ನಿಮಗೆ ಮಾತನಾಡ್ತಾ ಇಲ್ಲ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಜಗತ್ತಿಗೆ ಶಾಂತಿ ಕೊಡುವಂತ ದೇವರು ಯೇಸು ಕ್ರಿಸ್ತನೊಬ್ಬನೇ. ಹಲ್ಲೆಲೂಯಾ. ಅದನ್ನು ಹೇಳಲಿಕ್ಕೆ ನನಗೆ ಯಾವ ರೀತಿಯಲ್ಲಿರ್ತಕ್ಕಂಥ ಸಡ್ಡೇನು ಇಲ್ಲ. ಯಾಕೆಂತೇಳಿದ್ರೆ ಯೇಸು ಕ್ರಿಸ್ತನೇ ಸರ್ವಶಕ್ತನಾದ ದೇವರು. ಇನ್ನೊಂದು ವಿಷಯ, ಬೇರೆ ಯಾರಿಗೂ ನಾನು ತಪ್ಪು ಹೇಳುವುದೂ ಇಲ್ಲ. ಸರಳವಾಗಿ ನನ್ನ ಕನ್ನಡ ಎಲ್ಲರಿಗೂ ಅರ್ಥ ಆಯ್ತಾ? ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಕನ್ನಡದಲ್ಲಿ ಏನಾದರೂ ತಪ್ಪಿದೆಯಾ? ಗುಲ್ಬರ್ಗಾ ದೇಶಕ್ಕೆ ನಾನು ಬಂದಾಗ ನನಗೆ ಕನ್ನಡ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಮೊದಲು ಗುಲ್ಬರ್ಗದಲ್ಲಿ ಸೇವೆ ಮಾಡಲಿಕ್ಕೆ ಹೋದಾಗ 10 ಜನ ಸೇವೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಒಬ್ಬರಿಗೆ ಮಾತ್ರ ಕನ್ನಡ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ನನ್ನ ಜೊತೆಯಲ್ಲಿ ಬಂದಿರುವವರಿಗೆ ಒಬ್ಬರಿಗೆ ಕನ್ನಡ ಬರುತ್ತೆ, 9 ಜನರಿಗೂ ಕನ್ನಡ ಬರಲ್ಲ. ಆಮೇಲೆ ನಾವು ಸೇವೆ ಮಾಡಕ್ಕೆ ಹೋದಾಗ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಸಾಮಾನು ತಗೋಬೇಕಲ್ಲ, ಅವರು ನನ್ನನ್ನು ಅಂಗಡಿಗೆ ಕಳುಹಿಸಿದ್ದಾರೆ ಸಾಮಾನು ತಗೊಳ್ಳಿಕ್ಕೆ. ನಾನು ಆ್ಯಕ್ಚುಲಿ ಈರುಳ್ಳಿ ತಗೋಬೇಕು. ಈರುಳ್ಳಿ ಅಂತ ಹೇಳಲಿಕ್ಕೆ ನನಗೆ ಬರಲ್ಲ. ನಾನು ಅಂಗಡಿಗೆ ಹೋಗ್ಬಿಟ್ಟು ಅವರಿಗೆ ಇಂಗ್ಲೀಷಲ್ಲಿ ಒನಿಯನ್ ಅಂತೇಳಿದರೆ, ಇಂಗ್ಲೀಷಲ್ಲಿ ಒನಿಯನ್ ಅಂತೇಳಿದರೆ ಅವರೇನು ಹೇಳ್ತಿದ್ದಾರೆ, ಒನಿಯನ್ ಅಂತೇಳಿದರೆ ಗುಲ್ಬರ್ಗದಲ್ಲಿರುವವರಿಗೆ ಅದು ವಿಲ್ಲೇಜಲ್ಲಿ ಅವರಿಗೆ ಏನು ಅಂತ ಅರ್ಥ ಆಗಲಿಲ್ಲ. ಸಾಯಿಬ್ರೆ ನೀವು ಕನ್ನಡ ಮಾತಾಡಿ ಅಂತ ಹೇಳಿದ್ದಾರೆ ಅವರು. ಅಲ್ಲಿ ಹಿಂದಿ ಕನ್ನಡ ಎರಡು ಮಿಕ್ಸು. ಆಮೇಲೆ ನಾನು ಒನಿಯನ್ ಅಂದ್ಬಿಟ್ರೆ ಅವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ಸಂತೆಗೆ ಹೋಗ್ಬಿಟ್ಟು ಈರುಳ್ಳಿ ಸಿಪ್ಪೆ ತಗೊಬಂದಿದ್ದೀನಿ. ಈರುಳ್ಳಿ ಸಿಪ್ಪೆ ತಗೊಬಂದು ಅಂಗಡಿಗೆ ತೋರಿಸ್ಬಿಟ್ಟಾಗ ಅವರು, ಓ ಈರುಳ್ಳಿ, ನಿಮಗೆ ಈರುಳ್ಳಿ ಬೇಕಾ? ನಾನು ಹೇಳಿದೆ 2 kg ಬೇಕು. ಆವಾಗ ನಾನು ಬುಕ್ಕಲ್ಲಿ ಬರೆದುಬಿಟ್ಟೆ, ಏನು ಈರುಳ್ಳಿ, ಒನಿಯನ್ ಅಂತೇಳಿ ಬರೆದುಬಿಟ್ಟು ಆವತ್ತಿಂದ ಕನ್ನಡ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕನ್ನಡ ಸಭೆ ನಡೆಸ್ತಾ ಇದ್ದೀನಿ. ನಾನು ಕನ್ನಡ ಮಾತಾಡುವುದರಲ್ಲಿ ಏನಾದರೂ ತಪ್ಪಿದೆಯಾ? ಭಾಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನ. ಇವಾಗ ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಮಲಯಾಳಂ, ಆದರೆ ಫಾದರ್ ಟಂಗ್ ಕನ್ನಡ. ಫಾದರ್ ಟಂಗ್ ಕನ್ನಡ. ಸೊ ನನಗೆ ಮಲಯಾಳಮಿಗಿಂತ ಈಸಿಯಾಗಿ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಸೊ ಅಲ್ಲಿಂದ ನನ್ನ ಸೇವೆ ಪ್ರಾರಂಭ ಆದಾಗ ನನಗೆ ಒಂದು ವಿಷಯ ಗೊತ್ತಾಯಿತು, ಇಡೀ ಕರ್ನಾಟಕದಲ್ಲಿರುವವರು ಯೇಸು ಕ್ರಿಸ್ತನ ಪ್ರೀತಿ ತಿಳಿಯಬೇಕು. ಹಾಗಿರುವುದಾದರೆ ನಾನು ಮಂಡ್ಯದಲ್ಲಿ ಸೇವೆ ಮಾಡಬೇಕಾದ್ರೆ ಒಂದು 20 ವರ್ಷದ ಹಿಂದೆ ಅಲ್ಲಿ ಯಾವ ಚರ್ಚ್ಗಳು ಇರಲಿಲ್ಲ. ದೊಡ್ಡದಾಗಿರ್ತಕ್ಕಂಥ 2 ಚರ್ಚ್ ಇತ್ತು. 2 ಚರ್ಚ್, ಒಂದು CSI ಚರ್ಚ್, ಒಂದು ಕ್ಯಾಥಲಿಕ್ ಚರ್ಚ್. ಪ್ರತಿದಿನ 15-20 ಕಿಲೋಮೀಟ್ರು ಸೈಕಲಲ್ಲಿ ಪ್ರಯಾಣ ಮಾಡಿದ್ದಾನೆ. ನಿಮ್ಮ ಹಸ್ತದಲ್ಲಿ ಹೊಸ ಒಡಂಬಡಿಕೆ ಇದೆಯಾ? ಹೊಸ ಒಡಂಬಡಿಕೆ, ಹೌದಾ? ಹೊಸ ಒಡಂಬಡಿಕೆಯನ್ನ ನಾವು ಮನೆಗಳಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ನಾವು ಹೋಗಿ ಯೇಸು ಸ್ವಾಮಿ ಅಂತ ಹೇಳಿದರೆ ಅವರೇನು ಉಪ್ಪಿನಕಾಯಿ ಅಂತಾರೆ ನಮಗೆ. ಯೇಸು ಸ್ವಾಮಿ ಅಂತ ಹೇಳಿದ್ದಕ್ಕೆ, ಅಂದರೆ ಯೇಸು ಸ್ವಾಮಿ ಬಗ್ಗೆ ಹೆಸರೇ ಅವರು ಕೇಳಲಿಲ್ಲ. ಅವರು ನಮಗೆ ಪ್ರಶ್ನೆ ಮಾಡ್ತೀರ, ಸ್ವಾಮಿ ಯೇಸು ಸ್ವಾಮಿ ಅಂದರೆ ಯಾರು? ಅವರೇನು ಅಂದ್ಕೊಂಡಿದ್ದಾರೆ, ನಾನೇ ಯೇಸು ಸ್ವಾಮಿ ಅಂದ್ಕೊಂಡೆ. ಅವರು ಊರೂರಿಗೆ ಹೋಗಿ ಸುವಾರ್ತೆ ಸಾರಿದಾಗ ಅವರೇನು ಅಂದ್ಕೊಂಡಿದ್ದಾರೆ. ಅದಕ್ಕೆ ನಾನು ಊರಿಗೆ ಹೋಗುವಾಗ ಅವರೇನು ಹೇಳ್ತಿದ್ದಾರೆ ಗೊತ್ತಾ? ಯೇಸು ಸ್ವಾಮಿ ಬಂದಿದ್ದಾರೆ. ನಾನು ಹೋಗುವಾಗ ಅವರೇನು ಹೇಳ್ತಿದ್ದಾರೆ? ಯೇಸು ಸ್ವಾಮಿ. ಕೊನೆಗೆ ನಾನು ಹೇಳ್ಬಿಟ್ಟೆ, ಯೇಸು ಸ್ವಾಮಿ ನಾನಲ್ಲ, ನಾನು ಯೇಸು ಸ್ವಾಮಿ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಅವ್ರಿಗೆ ಹೇಳಿದ್ದೇನೆ. ಕೊನೆಗೆ ಆ ಊರಲ್ಲಿ ಸುಮಾರು ಜನ ಹೊಸ ಒಡಂಬಡಿಕೆಯನ್ನು ಓದಿ ಯೇಸು ಸ್ವಾಮಿ ಬಳಿ ಬಂದಿದ್ದಾರೆ. ಕೆಲವರಿಗೆ ಹಳೆಯ ಒಡಂಬಡಿಕೆ ಓದಿದ್ರೆ ಗೊತ್ತಾಗಲ್ಲ, ಹಳೆಯ ಒಡಂಬಡಿಕೆ ಓದಿದ್ರೆ ಗೊತ್ತಾಗಲ್ಲ. ಹೊಸ ಒಡಂಬಡಿಕೆ ಓದಿದ್ರೆ ಎಲ್ಲರಿಗೂ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಇನ್ನು ನಿಮಗೆ ಪ್ರಶ್ನೆ, ಹೊಸ ಒಡಂಬಡಿಕೆ ಎಲ್ಲಿಂದ ಪ್ರಾರಂಭವಾಗ್ತದೆ? ಕರೆಕ್ಟ್. ಯಾವ ಸುವಾರ್ತೆ? ಸೊ ಹೊಸ ಒಡಂಬಡಿಕೆ ಪ್ರಾರಂಭವಾಗುವಂಥದ್ದು ಮತ್ತಾಯನ ಸುವಾರ್ತೆ. ಒಟ್ಟಿಗೆ ಎಷ್ಟು ಸುವಾರ್ತೆಗಳಿದೆ? ಎಷ್ಟು? 5 ಅಂತ ಹೇಳಿದ್ರೆ ಯಾರಾದರೂ ಒಪ್ತಾರಾ? ಯಾಕೆ?
ಓಕೆ, 5ನೇ ಸುವಾರ್ತೆ ನಾವು. ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಯೋಹಾನನ ಸುವಾರ್ತೆ. ಆಮೇಲೆ 5ನೇ ಸುವಾರ್ತೆ ಯಾವುದು ಅಂತೇಳಿದ್ರೆ ನಾವು ಮತ್ತು ನೀವು. ಯಾಕೆಂದೇಳಿದ್ರೆ ನಾವು ತಿರುಗಾಡುತ್ತಿರತಕ್ಕಂಥ ಸುವಾರ್ತಿಗರು. ನಿಮ್ಮನ್ನ ನೋಡಿ ಜನ ರಕ್ಷಣೆ ಹೊಂದಬೇಕು. ನಾಳೆ ದಿನ ಅಯ್ಯೋ ಅವರೇ ಸರಿ ಇಲ್ಲಪ್ಪ, ಹಾಗಾದರೆ ನಾವು ಚರ್ಚಿಗೆ ಹೋಗಲ್ಲ ಅಂತ ಯಾರು ಹೇಳ್ಬಾರ್ದು. ನಮ್ಮನ್ನ ನೋಡಿ ಜನರು ಚರ್ಚಿಗೆ ಬರಬೇಕು. ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ಅವರಿಗೆ ಎಷ್ಟು ಚೇಂಜ್ ಇದೆ. ಚೇಂಜ್ ಆದವರೆಲ್ಲ ಹಸ್ತವೆತ್ತಿ ಸ್ತೋತ್ರ ಮಾಡಿ. ನಮ್ಮಲ್ಲಿ ಯೇಸು ಸ್ವಾಮಿ ಚೇಂಜ್ ತಂದಿದ್ದಾನೆ. ಎಲ್ಲರೂ ಹೇಳಿ ಚೇಂಜ್. ಮಾರ್ಪಾಟ, ಎಲ್ಲರೂ ಹೇಳಿ ಮಾರ್ಪಾಟ. ಯಾರು ಮಾರ್ಪಾಟ ತಂದಿದ್ದಾರೆ? ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಮಾರ್ಪಾಟವನ್ನು ತಂದಿದ್ದಾರೆ. ಇವತ್ತು ನಾವು ಪ್ರಾರಂಭಿಸುವಂಥದ್ದು ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲು ತೆಗೆಯೋಣ. ಅದರಿಂದ ನಾನು ನಿಮಗೆ ಒಂದು 5-10 ನಿಮಿಷಗಳು ಮಾತನಾಡಿದ ಮೇಲೆ ಮುಂದುವರಿಸಲು ಪ್ರಯತ್ನ ಪಡ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 15ನೇ ವಚನ ಓದ್ತೀರಾ? ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನೀವು ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಎಲ್ಲರೂ ಹೇಳಿ. ಇವತ್ತಿನ ಕಾಲ ಹೇಗಿದೆ ಅಂತ ಬೈಬಲ್ ಹೇಳುತ್ತದೆ? ಕೆಟ್ಟವುಗಳಾಗಿದೆ. ಎಲ್ಲರೂ ಹೇಳಿ. ನಿನ್ನೆ ನಾನೊಂದು ವಿಡಿಯೋ ನೋಡಿದ್ದೇನೆ. ಆ ವಿಡಿಯೋ ಅಮೇರಿಕ ದೇಶದಲ್ಲಿರ್ತಕ್ಕಂಥ ಒಂದು ಸ್ಥಳ ಫಿಲಡೆಲ್ಫಿಯಾ. ಆ ಸ್ಥಳ ನೋಡಿದರೆ ಎಲ್ಲರೂ ಮದ್ದನ್ನು ಉಪಯೋಗಿಸಿ, ಮದ್ದು ಅಂದರೆ ಗೊತ್ತಲ್ಲ ನಿಮಗೆ, ಡ್ರಗ್. ಅದಕ್ಕೆ ಬೇರೆ ಹೇಳೋದು ಡ್ರಗ್ಗೆ ಮಾದಕ ವಸ್ತು. ಓಕೆ, ಅದನ್ನು ಉಪಯೋಗಿಸೋರೆಲ್ಲ ಹಿಂಗೆ ಅಲ್ಲಿ ಆ ಬೀದಿಯಲ್ಲಿ ಪಾಸ್ಟ್ರೆ ಆ ಬೀದಿ ನೋಡಿದರೆ ಫುಲ್ಲು ಅವರು ವಿಡಿಯೋ ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಆ ಸ್ಥಳದಲ್ಲಿರೋರೆಲ್ಲ ಮನೆ ಬಿಟ್ಟು ಓಡೋಗಿದ್ದಾರೆ, ಕೆಲವರು ಅಂಗಡಿಯನ್ನು ಬಿಟ್ಟು ಹೋಗಿದ್ದಾರೆ. ಯಾಕೆಂತೇಳಿದರೆ ಇಡೀ ಆ ದೇಶದಲ್ಲಿರ್ತಕ್ಕಂಥ ಯೌವನಸ್ಥರೆಲ್ಲ ಈ ಮಾದಕ ವಸ್ತುವನ್ನು ಉಪಯೋಗಿಸ್ತಾ ಇದ್ದಾರೆ, ಅವರ ಜೀವನವನ್ನು ಹಾಳು ಮಾಡಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಮೂಲಕ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ವಾ? ಇದನ್ನು ನೀವು ಉಪಯೋಗಿಸಬಾರದು. ಇದರ ಮೂಲಕವಾಗಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಲ್ಲ ಅಂಥೇಳಿ ನಮ್ಮ ಬೆಂಗಳೂರಿನಲ್ಲಿ ಅನೇಕರು ರಕ್ಷಣೆ ಹೊಂದಿ ದೇವರ ಕಡೆಗೆ ಬಂದಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ? ಯೇಸು ಕ್ರಿಸ್ತನ ಮೂಲಕ ನಿಮಗೆ ಒಂದು ಒಳ್ಳೆಯ ಜೀವನ. ಆ ವಿಡಿಯೋ ನೋಡಿದಾಗ ನನಗೆ ತುಂಬ ಭಯ ಆಗೋಯ್ತು. ಯಾಕೆಂತೇಳಿದರೆ ಯೌವನಸ್ಥರು 15 ವರ್ಷ, 20 ವರ್ಷ, 25 ವರ್ಷ ಹುಡುಗರು ಹುಡುಗಿಯರೆಲ್ಲ ಬೀದಿಯಲ್ಲಿ ಒಂದು ರೀತಿಯಲ್ಲಿ ನಡೀತಾ ಇದ್ದಾರೆ. ಸುತ್ತಮುತ್ತ ಏನು ನಡೀತದೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಎಜುಕೇಶನ್ ಇಲ್ಲ, ಊಟ ಇಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಬಿದ್ದಿದ್ದಾರೆ. ಬೆಳಿಗ್ಗೆ ಆಗುವಂಥದ್ದು ಗೊತ್ತಿಲ್ಲ, ಸಾಯಂಕಾಲ ಆಗುವಂಥದ್ದು ಗೊತ್ತಿಲ್ಲ. ಅವರು ಒಂದು ರೀತಿಯಲ್ಲಿ ಅವರ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ. ಆದರೆ ಇವತ್ತು ನೀವು ಯೋಚನೆ ಮಾಡಿ, ಆ ರೀತಿಯಲ್ಲಿ ಜೀವನ ಹಾಳು ಮಾಡಿದ್ದವರು ಎಷ್ಟೋ ಜನ ಯೇಸು ಕ್ರಿಸ್ತನನ್ನು ತಿಳಿದ ಮೇಲೆ ದೇವರ ಕಡೆಗೆ ಬಂದಿದ್ದಾರೆ. ಇವತ್ತು ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಇಲ್ಲ, ಇವತ್ತು ಅವರು ಕುಡಿಯುತ್ತಾ ಇಲ್ಲ, ಇವತ್ತು ಅವರು ಬೀಡಿ ಸೇರುತ್ತಾ ಇಲ್ಲ. ಇವಾಗ ಯೌವನಸ್ಥರು ಅನೇಕರು ದೇವರ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಕರ್ನಾಟಕ ದೇಶವು ಮಾದಕ ವಸ್ತುಗಳಿಂದ ಫ್ರೀ ಆಗಲಿ. ಅದಕ್ಕೆ ನಾವೇನು ಮಾಡಬೇಕು? ಯೇಸು ಕ್ರಿಸ್ತನೇ ನಿಜವಾದ ಪ್ರೀತಿ ಅಂತ ಹೇಳಬೇಕು. ಸೊ ಹಾಗಿರುವುದರಿಂದ ಈ ದಿನಗಳು ಏನಾಗಿದೆ? ಕೆಟ್ಟವುಗಳಾಗಿವೆ. ಎಲ್ಲರೂ ಹೇಳಿ. ಆದುದರಿಂದ
ಕೆಟ್ಟತನದಲ್ಲಿ ಹೋಗತಕ್ಕಂಥ ಜನರನ್ನು ನಾವು ಒಳ್ಳೆತನಕ್ಕೆ, ಹೌದಾ ಇಲ್ವಾ? ನಾವು 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 1 ವರ್ಷ ಆಗಿರ್ಬೋದು, ರಕ್ಷಣೆ ಹೊಂದಿದರೆ ರಕ್ಷಣೆಯ ಮೂಲಕ ನಮಗೆ ಪರಲೋಕ ರಾಜ್ಯವು ಸಿಕ್ಕಿದೆ. ಅಪೊಸ್ತಲನಾಗಿರುವ ಪೌಲನು ಎಫೆಸದಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಬರೆಯುತ್ತಿರುವಾಗ ಪೌಲನು ಹೇಳುತ್ತಿದ್ದಾನೆ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಇವಾಗ ನೀವು ಕೇಳಿದಿಲ್ಲ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಪ್ರೀತಿ ಅಲ್ವಾ? ನಂಬರ್ 1, ನಮ್ಮನ್ನ ನೋಡಿದ ಮೇಲೆ ನಮ್ಮ ನಡೆ ನೋಡಿ, ನಮ್ಮ ನುಡಿ ನೋಡಿ ಜನರು ದೇವರ ಕಡೆಗೆ ಬರಬೇಕು. ನಾವೆಲ್ಲರೂ ಚೆನ್ನಾಗಿ ನಡೆದುಕೊಳ್ಳಬೇಕು. ಹೆಂಗೆ ನಡೆದುಕೊಳ್ಳಬೇಕು? ಹಂಗ ಚೆನ್ನಾಗಿ ನಡೆಯಲು ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿದ್ರೆ ಮಾತ್ರ ಸಾಕು. ಏನು ಸಾಕು? ನಾವು ಮಂಡ್ಯದಲ್ಲಿರುವಾಗ ಲೇ ಅಂದರೆ ತಪ್ಪಾ ಸರಿನಾ? ಮತ್ತೆ ಹೇಗೆ ಮಾತಾಡಬೇಕು? ಗುಲ್ಬರ್ಗದಲ್ಲಿ ಏನು ಮಾತಾಡ್ತಾರೆ? ಬನ್ರಿ, ಹೌದಾ ಇಲ್ವಾ? ಕೂತ್ಕೊಳ್ರಿ, ಹೌದಾ ಹೌದೇನ್ರಿ? ರೆಸ್ಪೆಕ್ಟ್ ಅಲ್ವಾ? ಇದರಿಗೆ ಏನು ಕೊಡಬೇಕು? ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಲ್ವಾ? ನಾವು ಯೇಸು ಕ್ರಿಸ್ತನ ಮಕ್ಕಳಾದ್ಮೇಲೆ ನಿಜವಾಗಲೂ ಇದರರಿಗೆ ಗೌರವ ಕೊಡಬೇಕು. ಯಾಕೆಂತೇಳಿದರೆ ನಮ್ಮ ಮಾತಿನಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಇದರರಿಗೆ ಗೊತ್ತಾಗಬೇಕು ನಮಗೆ ಬಂದಂಥ ಮಾರ್ಪಾಟ ನಮಗೇನಾಗಿದೆ. ಆದುದರಿಂದ ಈ 3 ದಿವಸಗಳ ಕಾಲ ನೀವಿಲ್ಲಿರುವಾಗ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಚೇಂಜ್ ನೋಡಿ ನಿಮ್ಮ ಊರಿನಲ್ಲಿರುವವರು ಹೇಳಬೇಕು, ಇವರು ಯೇಸುವಿನ ಮಗನಾಗಿದ್ದಾನೆ, ಇವರು ಯೇಸುವಿನ ಮಗಳಾಗಿದ್ದಾಳೆ. ಆದ್ದರಿಂದ ಇವರು ಯಾವ ಸ್ಥಳಕ್ಕೆ ಪ್ರಾರ್ಥನೆಗೆ ಹೋಗ್ತಿದ್ದಾರೋ ಆ ಸ್ಥಳಕ್ಕೆ ನಾನು ಸಹ ಹೋಗಬೇಕು. ನೀವು ಮಾದರಿಯಾಗಿರಬೇಕು. ಹೆಂಗಿರಬೇಕು? ಓಕೆ. ಆದ್ದರಿಂದ ಅಪೊಸ್ತಲನಾಗಿರುವ ಪೌಲನು ಮೊದಲು ಹೇಳುತ್ತಿದ್ದಾನೆ, ನಿಮ್ಮ ಸಮಯಗಳನ್ನು ನೀವು ಕೆಟ್ಟವುಗಳಾಗಿರುವುದರಿಂದ ಎಚ್ಚರವಾಗಿರಬೇಕು ಅಂತೇಳಿ. ಎಚ್ಚರಿಕೆಯಿಂದ ಬದುಕಬೇಕು. ಹೆಂಗೆ ಬದುಕಬೇಕು? ಎಚ್ಚರಿಕೆಯಿಂದ ಬದುಕಬೇಕು. ನಿಮ್ಮಲ್ಲಿ ಎಷ್ಟು ಜನರಿಗೆ ಯೇಸು ಕ್ರಿಸ್ತನು 2ನೇ ಸಲ ಬರ್ತಿದ್ದಾನೆ ಅಂತೇಳಿ ನಂಬಿಕೆ ಇದೆ? ಭೂಕಂಪ ನೋಡಿದ್ರಾ? ನೋಡಿಲ್ಲ. ಸುನಾಮಿ ನೋಡಿದ್ರಾ? ಓಕೆ. ಸೊ ಈ ಲೋಕದಲ್ಲಿ ಭೂಕಂಪ, ಸುನಾಮಿ, ನೀವು ಬೇರೆ ಯಾವ ಕಾರ್ಯಗಳು, ದೊಡ್ಡ ದೊಡ್ಡ ಕಾರ್ಯಗಳು ನೋಡಿದಿರಿ. ಅದಕ್ಕಿಂತ ದೊಡ್ಡ ಕಾರ್ಯ ಯೇಸು ಕ್ರಿಸ್ತನ 2ನೇ ಬರುವಿಕೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ಒಂದು ಟ್ರೈನಲ್ಲಿ ಮಿನಿಮಮ್ 1000 ಮೆಂಬರ್ಸ್. ಓಕೆ, 1000 ಮೆಂಬರ್ಸ್. ಇವಾಗ ನಿಮಗೊಂದು ಪ್ರಶ್ನೆ, ಯೇಸು ಕ್ರಿಸ್ತನು ಈಗ ಬರ್ತಾ ಇದ್ದಾನೆ, ಟ್ರೈನ್ ಓಡಿಸುವ ಡ್ರೈವರು ವಿಶ್ವಾಸಿಯಾಗಿದ್ದಾರೆ ನಮ್ಮಂದವರು. ಯೇಸು ಸ್ವಾಮಿ ಬಂದರೆ ಏನಾಗುತ್ತೆ? ಎತ್ತಲ್ಪಡ್ತಾರೆ. ಎತ್ತಲ್ಪಟ್ರೆ 1000 ಜನ ಏನಾಗ್ತದೆ ಅವ್ರದ್ದು? ಆಕ್ಸಿಡೆಂಟಾ? ಹಂಗಾದ್ರೆ ಯೇಸು ಕ್ರಿಸ್ತನ್ ಇವತ್ತು ಬಂದರೆ ಎಷ್ಟು ಆಕ್ಸಿಡೆಂಟ್ ನಡೆಯುತ್ತದೆ ಅಲ್ವಾ? ಸುನಾಮಿಗಿಂತ ದೊಡ್ಡದು, ಭೂಕಂಪಕ್ಕಿಂತ ನಾವೆಲ್ಲರೂ ಎತ್ತಲ್ಪಡುತ್ತೇವೆ. ಹಂಗಿರುವುದಾದ್ರೆ ಚರ್ಚಲ್ಲಿ ಯಾರಾದ್ರೂ ಇರ್ತಾರಾ? ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ನಾನು ನಿಮಗೆ ಸುವಾರ್ತೆಯನ್ನು ಸಾರುವಾಗ ನಮ್ಮ ಒಂದೇ ಗುರಿ, ಯೇಸು ಸ್ವಾಮಿ ಬರುತ್ತಾನೆ, ಯೇಸು ಸ್ವಾಮಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಒಯ್ಯುತ್ತಾನೆ. ಅದೇ ನಮ್ಮ ನಿರೀಕ್ಷೆಯಾಗಿದೆ. ಪ್ರಿಯರೇ, ಈ ಕರ್ನಾಟಕ ದೇಶದಲ್ಲಿರುವವರು ಈ ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಲಿ. ಯಾಕೆಂದೇಳಿದರೆ ಯಾರು ಇಲ್ಲಿ ಉಳಿಬಾರದು. ನಿಮಗೆ ಸಿಕ್ಕಿದಂಥದ್ದು ದೊಡ್ಡ ಭಾಗ್ಯ. ಯಾಕೆಂದೇಳಿದರೆ ನಾನು ಯಾರಿಗೂ ತಪ್ಪು ಹೇಳುತ್ತಾ ಇಲ್ಲ. ಒಂದು ವೇಳೆ ನಾವು ವಿಗ್ರಹಾರಾಧನೆ ಮಾಡಿದವರಾಗಿರ್ಬೋದು, ಒಂದು ವೇಳೆ ಮಾದಕ ವಸ್ತುಗಳು ಉಪಯೋಗಿಸಿರುವವರು ಆಗಿರಬಹುದು. ಆದರೆ ನಮ್ಮ ಹಳೆಯ ಕಾಲದಿಂದ ಇವತ್ತು ನಮ್ಮನ್ನು ಹೊಸ ಜೀವನಕ್ಕೆ ದೇವರು ನಡೆಸಿದ್ದಾನೆ. ಕಾರಣ ಏನು? ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಜೀವ ಕೊಟ್ಟಿದ್ದಾನೆ. ನನ್ನ ತಂದೆ ನನ್ನನ್ನು ಪ್ರೀತಿ ಮಾಡ್ತಾರೆ, ನನ್ನ ತಾಯಿ ನನ್ನನ್ನು ಪ್ರೀತಿ ಮಾಡ್ತಾರೆ. ಆದರೆ ನನ್ನ ತಂದೆ ನನಗೋಸ್ಕರ ಪ್ರಾಣ ಕೊಡಲಿಲ್ಲ.
ನನ್ನ ತಾಯಿ ನನಗೋಸ್ಕರ ಪ್ರಾಣ ಕೊಡಲಿಲ್ಲ, ಆದರೆ ನನ್ನ ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಕಾಲ್ವಾರಿ ಶಿಲುಬೆಯಲ್ಲಿ ಕೊನೆಯ ಹನಿ ರಕ್ತದವರೆಗೂ ನನಗೋಸ್ಕರ ಕೊಟ್ಟಿರುವುದರಿಂದ ಒಂದು ವಿಷಯ ನನಗೆ ಗೊತ್ತು, ಆತನೇ ನನ್ನ ದೇವರು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಆತನನ್ನು ನಾವು ಆರಾಧಿಸುವಂಥದ್ದೇ ನಮ್ಮ ಜೀವನದಲ್ಲಿ ದೊಡ್ಡ ಭಾಗ್ಯ. ಇವತ್ತು ಈ ವಿಷಯವನ್ನ ಜಗತ್ತಿಗೆ ನಾವು ಸಾರುತ್ತಾ ಇದ್ದರೆ, ಜನರಿಗೆ ನಾವು ಹೇಳ್ತಾ ಇದ್ದರೆ, ಜನ ಹೇಳ್ತಾ ಇದ್ದಾರೆ ನೀವು ತಪ್ಪು ಮಾಡ್ತಾ ಇದ್ದೀರಿ. ನಮ್ಮ ತಾಯಿಯೊಬ್ಬರು ಚಿಕ್ಕ ತಾಯಮ್ಮ ಅಂತೇಳಿ ಊರಲ್ಲಿ ಇದ್ದಾರೆ, ಮಂಡ್ಯದಲ್ಲಿ. ಅವರು ರಚನೆ ಒಂದು ಈಗಾಗಲೇ 20 ವರ್ಷ ಆಯಿತು. ಅವರು ಹೇಗೆ ರಚನೆ ಹೊಂದಿದ್ದಾರೆ ಅಂತ ಹೇಳಿದರೆ, ಒಂದು ದಿನ ಅವರು ಹೂವು ಮಾರಾಟ ಮಾಡ್ತಿರೋರು. ಅವರು ನಾನೊಂದು ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇರಬೇಕಾದ್ರೆ ಆ ಪ್ರಾರ್ಥನೆಗೆ ಹೂವು ಕೊಡಲಿಕ್ಕೆ ಆ ಮನೆಗೆ ಬಂದಿದ್ದಾರೆ. ಆ ಮನೆಯಲ್ಲಿ ಬಂದು ಕೂತಿದ್ದಾರೆ. ಅವರು ಹೂವು ಕೊಡೋದನ್ನು ಮರ್ತೇ ಬಿಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೇನೆ, ಅವರು ಅಲ್ಲಿ ಆ ಹೂವನ್ನ ಇಟ್ಬಿಟ್ಟು ಆ ಮನೆಯಲ್ಲಿ ನಡೆಯುವಂಥ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅಲ್ಲೇ ಕೂತಿದ್ದಾರೆ. ಕೊನೆಗೆ ಅವರೊಂದು ಪ್ರಶ್ನೆ, ಅಲ್ಲ ಇವರು ನಿಂತ್ಕೊ ಮಾತಾಡ್ತಾ ಇದ್ದಾರಲ್ಲ, ನನ್ನ ವಿಷಯ ಎಲ್ಲ ಇವರಿಗೆ ಹೆಂಗೆ ಗೊತ್ತಾಯಿತು? ನನ್ನ ಪ್ರಾಬ್ಲಮ್ಸ್ ಇವರಿಗೆ ಹೆಂಗೆ ಗೊತ್ತಾಯಿತು? ಆಮೇಲೆ ಅವರು ಬಂದು ನನಗೆ, ಸರ್ ನನ್ನ ವಿಷಯ ಎಲ್ಲ ನಿಮಗೆ ಹೆಂಗೆ ಗೊತ್ತು? ನಾನು ಅವರಿಗೆ, ನೀವು ಯಾರು? ನಾನು ಸುವಾರ್ತೆ ಸಾರ್ತಾ ಇದ್ದೀನಿ, ಆ ಮನೆಯಲ್ಲಿ ಬಂದಿರುವವರಿಗೆ ಪ್ರಸಂಗ ಮಾಡ್ತಾ ಇದ್ದೀನಿ. ಆ ಪ್ರಸಂಗ ಸ್ವಲ್ಪ ಹೊತ್ತು ಅವರು ಕೇಳ್ತಾ ಇದ್ದಾಗ ಅವರಿಗೆ ಒಂದು ವಿಷಯ ಗೊತ್ತಾಯಿತು, ಅವರ ಸಮಸ್ಯೆಗಳ ಬಗ್ಗೆ ನಾನು ಮಾತನಾಡ್ತಾ ಇರುವಂಥದ್ದನ್ನು ಅವರಿಗನ್ಸಿತ್ತು. ಆಮೇಲೆ ಅವರು ಹೇಳ್ತಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿದ್ದೇನೆ, ನಾನು ಇವಾಗ ಹುಚ್ಚಿ ಹಂಗೆ ನಾನು ತಿರುಗಾಡ್ತಾ ಇದ್ದೇನೆ, ಇವತ್ತು ಇಲ್ಲಿ ಬಂದು 10 ನಿಮಿಷ ಕೂತಿದ್ರೆ ನನ್ನ ಮನಸ್ಸಿಗೆ ತುಂಬ ಸಮಾಧಾನ. ಯಾವ ದೇವರ ಬಗ್ಗೆ ನೀನು ಪ್ರಸಂಗ ಮಾಡ್ತಿದ್ದೀಯ ಸ್ವಾಮಿ? ಅವರು ನಮಗೆ ಯಾವ ದೇವರ ಬಗ್ಗೆ ಪ್ರಸಂಗ ಮಾಡ್ತಾ ಇದ್ದೀರಾ? ಆವಾಗ ನಾನು ಅವ್ರಿಗೆ ಹೇಳಿದೆ, ಅಮ್ಮ ನೋಡಮ್ಮ, ಯೇಸು ಸ್ವಾಮಿ ಬಗ್ಗೆ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ, ನೀವು ಹುಚ್ಚುಚ್ಚಿಯಾಗಿ ತಿರುಗಾಡೋ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಇವತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ದೇವರಾಗಿದ್ದಾನೆ ಅಂತ ನಾನು ಆವತ್ತು ಹೇಳಿದಾಗ ಆ ಅಮ್ಮ ನಂಬಿ ದೇವರ ಕಡೆಗೆ ಬಂದಿದ್ದಾರೆ. ಆದರೆ ಏನಾಯಿತು ಅಂತ ಹೇಳಿದರೆ, ದೊಡ್ಡ ಮಗ ತೀರ್ಕೊಬಿಟ್ಟಿದ್ದಾನೆ. ಇವಾಗ ಚಿಕ್ಕ ಮಗ ಒಬ್ಬ ಇದ್ದಾನೆ, 2 ಮಕ್ಕಳು. ಆ ಚಿಕ್ಕ ಮಗನಿಗೆ ಏನಾಯಿತು ಅಂತ ಹೇಳಿದರೆ, ಈ ದೊಡ್ಡವೊಂದು ಆತ್ಮ ಚಿಕ್ಕವನ ಮೇಲೆ ಬರುತ್ತೆ. ಆತ್ಮ ಚಿಕ್ಕವನ ಮೇಲೆ ಆತ್ಮ ಬಂದರೆ ಇವನೇನು ಮಾಡ್ತಾನೆ, ರಾತ್ರಿ 1 ಗಂಟೆಗೆಲ್ಲ ಸಮಾಧಿಗೆ ಹೋಗ್ತಾನೆ. ಈ ತಾಯಿಗೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಆಗೋಯ್ತು. ದೊಡ್ಡವನು ಬೇರೆ ತೀರ್ಕೊಬಿಟ್ಟಿದ್ದಾನೆ, ಚಿಕ್ಕವನ ಮೇಲೆ ಆತ್ಮ ಬಂದು 1 ಗಂಟೆ ರಾತ್ರಿಗೆಲ್ಲ ಸಮಾಧಿಗೆ ಹೋಗ್ತಾನೆ. ಅಯ್ಯೋ ದೇವರೇ, ನಾನೇನು ಮಾಡೋದು ಅಂತ ಅಳ್ತಾ ಇದ್ದಾಗ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ದೆವ್ವ ಪೀಡಿದವರಿಗೆ ದೇವರು ಬಿಡುಗಡೆ ಕೊಡ್ತಾನೆ. ರಾತ್ರಿ 1 ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ, ಮನೆಗೆ ಬನ್ನಿ ಸ್ವಾಮಿ ಅಂತೇಳಿ. ನನ್ನ ಮಗ ಸಮಾಧಿಗೆ ಹೋಗ್ತಾ ಇದ್ದಾರೆ, ನೀವು ಬಂದು ಪ್ರಾರ್ಥನೆ ಮಾಡ್ತೀರಾ? ನಾನು ಅವ್ರ ಮನೆಗೆ ಹೋದೆ. ಮನೆಗೆ ಹೋದಾಗ ಸುಮಾರು ಜನ ನಿಂದು ಪೈಡ್ ಹೊಡಿತಾ ಇದ್ದಾರೆ ಇವನಿಗೆ, ಆತ್ಮ ಹೋಗ್ಲಿ ಅಂತೇಳಿ. ಅದು ಯಾವುದೋ ಚಡಿಯಿಂದ, ಯಾವ ಚಡಿ ಅದು, ಯಾವುದೋ ಹುಣಸೆ ಗಿಡನೋ ಯಾವ ಗಿಡನೋ ಗೊತ್ತಿಲ್ಲ, ಪೈಡ್ ಇವನಿಗೆ ಹೊಡಿತಾ ಇದ್ದಾನೆ. ನೋಡ್ಬಿಟ್ಟು ನನಗೆ ಒಂಥರ ಆಗೋಯ್ತು. ನಾನು ಮನೆಗೆ ಹೋದ ಕೂಡಲೇ ಒಳಗಡೆಯಿಂದ ಇವನು ಹೇಳ್ತಾ ಇದ್ದಾನೆ, ಬಿಳಿ ಗಡ್ಡ ಬಿಟ್ಕೊಂಡು ಯಾರೋ ಬರ್ತಾ ಇದ್ದಾರೆ, ಬೆಂಕಿ, ಇಲ್ಲಿ ಇರಕ್ಕಾಗ್ತಾ ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತೇಳಿ ಇವನು ಹೊರಗಡೆ. ಇವತ್ತು ನೋಡಿದರೆ ನಾನು ಹಿಂಗಿದೆ, 20 ವರ್ಷದಿಂದ ನಾನು ಹೆಂಗಿರ್ಬೋದು? ನನಗೆ ಇವತ್ತು ಗಡ್ಡ ಇಲ್ಲ, ಅವತ್ತೂ ಇಲ್ಲ. ನೋಡಿ, ಅವನ ಒಳಗಡೆ ಹೇಳ್ತಾ ಇದ್ದಾನೆ, ಗಡ್ಡ ಬಿಟ್ಕೊಂಡು ಬೆಂಕಿ ಬರ್ತಾ ಇದೆ ಅಂತ ಒಳಗಡೆಯಿಂದ ಕೂಗಾಡ್ತಾ ಇದ್ದಾನೆ. ಆಗ ಒಳಗಡೆ ಇರೋರೆಲ್ಲ ನನಗೆ ನೋಡಿದಾಗ, ಹುಡುಗ ಯಾವನಷ್ಟು ಹಿಂಗಿದ್ದಾನೆ, ಇವನು ಬಂದು ಕೂಡಲಿ ಇವನು ಹಿಂಗೆ ಕಿರ್ಚಾಡ್ತಾ ಇದ್ದಾನೆ, ಇದೇನು ಅಂತ ಹೇಳಿದ್ದಕ್ಕೆ ಅಮ್ಮ ಹೇಳಿದ್ದಾರೆ, ಯೇಸು ಸ್ವಾಮಿಯ ಬಗ್ಗೆ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದಾರೆ, ಅವ್ರನ್ನ ಸ್ವಲ್ಪ ಒಳಗಡೆ ಕಳಿಸಿ ಅಂತ ಹೇಳಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೀವೆಲ್ಲ ಹೊಡಿಯೋದು ಬೇಕಾಗಿಲ್ಲ, ಬಡಿಯೋದು ಏನು ಬೇಕಾಗಿಲ್ಲ, ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು 5 ಪೈಸೆನ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ನಾನು ಪ್ರಾರ್ಥನೆ ಮಾಡಿ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ, ಪ್ರಾರ್ಥನೆ ಮಾಡಕ್ಕೆ ಹೋದಾಗ ದೆವ್ವ ನಮಗೆ ಹೇಳ್ತಾ ಇದೆ, ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ನನ್ನ ಮೇಲೆ ಬೆಂಕಿ ಬರುತ್ತಾ ಇದೆ, ಮನೆಯೊಳಗೆ ನಾನು ಇರೋದಿಲ್ಲ ಅಂತೇಳಿ ಆ ದೆವ್ವ ಬಾಯಿ ಬಡಿಯುತ್ತಾ ಇದೆ, ಭಯಂಕರವಾಗಿ ಬಾಯಿ ಬಡಿಯುತ್ತಾ ಇದೆ.
ಏನಾಗಿದೆ ಗೊತ್ತಾ, 10 ನಿಮಿಷದಲ್ಲಿ ಅವನ ಮೇಲಿಂದ ದೆವ್ವ ಬಿಟ್ಟೋಯ್ತು. ಆ ಅಮ್ಮ ಇವನಿಗೆ ದೆವ್ವ ಬಿಡಿಸ್ಬೇಕು ಅಂತೇಳಿ ಎಷ್ಟು ಕಾಯಿ ಕಣ್ಣು ತಂದಿದ್ದಾರೆ ಗೊತ್ತಿಲ್ಲ ನನಗೆ. ಆ ಅಮ್ಮ ಏನು ಹೇಳ್ತಿದ್ದಾರೆ ಗೊತ್ತಾ, ಸ್ವಾಮಿ ಎಲ್ಲ ದೇವಸ್ಥಾನಗಳಿಗೂ ನಾನು ಹೋಗಿದ್ದೇನೆ, ಸಾವಿರಾರು ರೂಪಾಯಿ ನಾನೇನು ಮಾಡಿದ್ದೇನೆ, ಖರ್ಚು ಮಾಡಿದ್ದೇನೆ, ಅವರೇನೇನು ಹೇಳಬೇಕು ಅದೆಲ್ಲ ನಾನು ತಂದು ಕೊಟ್ಟಿದ್ದೇನೆ, ಆದರೆ ಇವನಿಗೆ ಬಿಡುಗಡೆ ಆಗಲಿಲ್ಲ. ಆದರೆ 10 ನಿಮಿಷದಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ದೆವ್ವದಿಂದ ಏನಾಯಿತು? ಇವತ್ತಿನಿಂದ ನಾವು ಕುಟುಂಬವಾಗಿ ಚರ್ಚಿಗೆ ಬರ್ತೀವಿ. ನೀವು ನೋಡಿ, ನಾನು ಮಾಡಿದ ಕೆಲಸದ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ನಾಳೆ ನೀವು ಸಹ ಮಾಡಬಹುದು. ನಿಮಗೂ ಕೂಡ ಯೇಸು ಕ್ರಿಸ್ತನ ಶಕ್ತಿಯಿಂದ ದೆವ್ವ ಪೀಡಿತರಾಗಲಿ ಅಥವಾ ರೋಗಿಗಳಾಗಲಿ ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರು ಕೂಡ ಏನಾಗುತ್ತದೆ? ಇವತ್ತಿನ ದಿನ ಎಷ್ಟು ಜನರಿಗೆ ಆ ವರ ಬೇಕು? ಇವತ್ತು ಆ ವರಗಳು ನಿಮ್ಮ ಮೇಲೆ ದೇವರು ಕೊಡುವವನಾಗಿದ್ದಾನೆ. ನಿಮ್ಮ ಊರುಗಳಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮೂಲಕ ದೆವ್ವಗಳು ಬಿಟ್ಟು ಹೋಗಲಿ, ನಿಮ್ಮ ಮೂಲಕವಾಗಿ ರೋಗಿಗಳು ಸೌಖ್ಯವಾಗಲಿ, ನಿಮ್ಮ ಮೂಲಕವಾಗಿ ಹೊಸ ಕುಟುಂಬಗಳು ಬರಲಿ. ಪ್ರೈಸ್ ದ ಲಾರ್ಡ್. ಈ ಅಮ್ಮ ಚರ್ಚಿಗೆ ಬಂದಾದ್ಮೇಲೆ ಅಲ್ಲಿ ಇರೋರೆಲ್ಲ ಹೇಳ್ತಾ ಇದ್ದಾರೆ, ಏಮ್ಮ ಇಷ್ಟು ದೊಡ್ಡ ಬಿಡುಗಡೆ ಆಗಿರುವಂಥದ್ದು ಅಲ್ಲಿ ಇರೋರೆಲ್ಲ ನೋಡಿದ್ದಾರೆ. ಸಭೆಗೆ ಬಂದಾದ್ಮೇಲೆ ಜನ ಹೇಳ್ತಾ ಇದ್ದಾರೆ, ಅಮ್ಮ ನಮ್ಮ ಜಾತಿ ಕೆಡಿಸಿದ್ದೀರಿ ನೀವು, ಇವತ್ತಾದರೂ ಯಾರಿಗಾದರೂ ನಾವು ಮೋಸ ಮಾಡ್ತಾ ಇದ್ದೀವಾ? ಇವತ್ತಾದರೂ ಯಾರಿಗಾದರೂ ಕೆಟ್ಟತನ ಮಾಡ್ತಾ ಇದ್ದೀವಾ? ಕೆಟ್ಟವುಗಳನ್ನ ನಾವು ದೇವರ ಕಡೆಗೆ, ಹೌದು. ಸೊ ಅಪೊಸ್ತಲನಾಗಿರುವ ಪೌಲನು ಹೇಳ್ತಾ ಇದ್ದಾನೆ, ಸಮಯವು ಹೇಗಿದೆ ಅಂತೇಳಿ, ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ, ಎಲ್ಲರೂ ಹೇಳಿ, ಸಮಯವನ್ನು ಕಾಲವನ್ನು ಸುಮ್ಮನೆ, ಜೋರಾಗಿ ಹೇಳಿ, ಸಮಯವನ್ನು ಹೇಗೆ? ಸುಮ್ಮನೆ. ಸೊ ಮೀನಿಂಗ್ಫುಲ್ ಆಗಿ ನಾವು ಎಲ್ಲರೂ ಈ ಕಾಲವನ್ನ ತಿಳಿದುಕೊಂಡು ಯೇಸು ಕ್ರಿಸ್ತನ ಬರುವಿಕೆ ಬಹಳ ಹತ್ರವಾಗಿರುವುದರಿಂದ ನಾವೆಲ್ಲರೂ ಸುವಾರ್ತೆ ಸಾರಬೇಕು. ಸುವಾರ್ತಿಗರೆಲ್ಲ ಕೈ ಎತ್ತಿ ಸ್ತೋತ್ರ ಮಾಡಿ. ಯಾಕೆಂತ ಹೇಳಿದ್ರೆ ನಾಳೆ ದಿನ ನೀವೆಲ್ಲ ಸುವಾರ್ತೆ ಸೇವೆ ಮಾಡಿದರೆ ನಿಮ್ಮ ಮೂಲಕ ಆತ್ಮಗಳು, ನಿಮ್ಮ ಮೂಲಕ ಅನೇಕರು ದೇವರ ಕಡೆಗೆ ಬರ್ತಾರೆ. ನಿಜವಾಗಲೂ ಇಲ್ಲಿ ನೀವು ಸುವಾರ್ತೆ ಸೇವೆ ಸಾರಿದರೆ ಪರಲೋಕದಲ್ಲಿ ಪ್ರತಿಫಲ ಇದೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ನಿಮಗೆ ಈ ಲೋಕದಲ್ಲೂ ಪ್ರತಿಫಲ ಇದೆ, ಪರಲೋಕದಲ್ಲೂ ಪ್ರತಿಫಲ ದೇವರು ಕೊಡುವನಾಗಿದ್ದಾನೆ. ಪ್ರಿಯರೇ, ಇವತ್ತು ನಿಮ್ಮ ಸಮಯವನ್ನು ನೀವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಇದ್ದಾನೆ ಬೈಬಲ್ನಲ್ಲಿ, ನೋಹ. ಎಷ್ಟು ಜನ ಕೇಳಿದಿರಿ? ನೋಹ. ಹಳೆ ಒಡಂಬಡಿಕೆಯಲ್ಲಿ ನೋಹ ತನ್ನ ಸಮಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದಾನೆ. ಮನುಷ್ಯರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ? ಯಾರು ಸೃಷ್ಟಿ ಮಾಡಿದ್ದಾರೆ? ಮಾನವನು ಮಂಗದಿಂದ. ನಿಮ್ಮ ಈ ವಯಸ್ಸಿನಲ್ಲಿ ಮಂಗ ಮನುಷ್ಯನಾಗಿರೋ ನೋಡಿದಿರಾ? ಅವಾಗ ಅದೇನಾಗಿದೆ? ತಪ್ಪಾಗಿದೆ. ಆದರೆ ನಾವು ನಂಬುವಂತ ನಮ್ಮ ಬೈಬಲ್ ಏನು ಹೇಳುತ್ತದೆ? ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ಬೈಬಲ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮನುಷ್ಯನನ್ನ ಸೃಷ್ಟಿ ಮಾಡಿದ್ರ ಬಗ್ಗೆ ದೇವರಿಗೆ ತಲೆನೋವಾಗ್ಬಿಡ್ತು. ಯಾಕೆಂದ್ರೆ ಮನುಷ್ಯರೆಲ್ಲರೂ ಏನು ಮಾಡಿದ್ದಾರೆ? ಪಾಪ ಮಾಡಿದ್ದಾರೆ, ದೇವರಿಂದ ದೂರವಾದರು. ಆದರೆ ಆ ಕಾಲದಲ್ಲಿ ಎಲ್ಲರೂ ಪಾಪ ಮಾಡ್ತಾ ಇದ್ದಾಗ, ಎಲ್ಲರೂ ದೇವರಿಂದ ದೂರವಾದಾಗ ಒಂದು ಕುಟುಂಬ. ಯಾರ ಕುಟುಂಬ? ನೋಹನ ಕುಟುಂಬ. ನಮ್ಮ ಕುಟುಂಬವು ಹಂಗಿರ್ಬೇಕು. ಎಲ್ಲರೂ ಪಾಪ ಮಾಡಲಿ, ಎಲ್ಲರೂ ದೇವರಿಂದ ದೂರವಾಗಲಿ. ಇವತ್ತು ನಾವು ತೀರ್ಮಾನ ಮಾಡಬೇಕು, ನನ್ನ ಕುಟುಂಬ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡುತ್ತೇನೆ, ನಾನು ಯೇಸು ಸ್ವಾಮಿಗೋಸ್ಕರ ಜೀವಿಸುತ್ತೇನೆ. ಎಲ್ಲರನ್ನ ನೋಡಿ ಬದುಕಬಾರದು, ಯೇಸುವನ್ನ ನೋಡಿ ಬದುಕಬೇಕು. ಹೌದಾ?
ಎಲ್ಲರೂ ದೇವರಿಂದ ದೂರವಾಗಿ ಪಾಪ ಮಾಡುತ್ತಾ ಇದ್ದಾಗ ಒಂದು ಕುಟುಂಬ, ಅದು ಯಾರ ಕುಟುಂಬ? ನೋಹನ ಕುಟುಂಬ. ನಾವು ಈ ರೀತಿಯಲ್ಲಿ ಹೇಳ್ತೀವಿ, ನಮ್ಮ ಊರಲ್ಲಿರೋರು ಯಾರೂ ರಕ್ಷಣೆ ಹೊಂದಲಿಲ್ಲ, ನಮ್ಮ ಊರಲ್ಲಿರೋರು ಯಾರು ಪ್ರಾರ್ಥನೆಗೆ ಬರ್ತಾ ಇಲ್ಲ, ಅವರು ನಮ್ಮನ್ನು ನೋಡಿ ಗೇಲಿ ಮಾಡ್ತಾರೆ. ಹಂಗೆ ಯಾರಾದರೂ ಹೇಳ್ತಾ ಇದ್ದಾರಾ? ನಮ್ಮನ್ನು ನೋಡಿ ಏನು ಮಾಡ್ತಾರೆ? ಇವರೇನು ಕೈ ಚಪ್ಪಾಳೆ ತಟ್ಕೊಂಡು ಹಾಲೇಲುಯ್ಯ ಹಾಲೇಲುಯ್ಯ ಅಂತಾರೆ. ನಮ್ಮೂರಲ್ಲಿ ಯಾರು ಹಿಂಗೆ ಮಾಡೋರು ಇಲ್ಲ. ಇವರು ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತಾರೆ. ಅದು ಯಾವ ಸ್ವಾಮಿನೋ ನಮಗೆ ಯಾರಿಗೂ ಗೊತ್ತಿಲ್ಲ. ಒಂದು ಹೊಸ ವಿಷಯ. ಆದರೆ ಇವತ್ತು ಗೇಲಿ ಮಾಡುತ್ತಿದ್ದರೂ ಸಹ ಪರಲೋಕದಲ್ಲಿ ನಮಗೆ ಪ್ರತಿಫಲ ಇದೆ. ಹಲ್ಲೆಲೂಯ. ಯಾರೇ ಬರಲಿ ಯಾರೇ ಬರದೇ ಇರಲಿ, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾನೆ. ಸೊ ಆ ಕಾಲದಲ್ಲಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಆ ಕಾಲದಲ್ಲಿ ಯಾರು ದೇವರನ್ನ ಆರಾಧನೆ ಮಾಡದೇ ಇದ್ದಾಗ, ಎಲ್ಲರೂ ಪಾಪ ಮಾಡಿದಾಗ, ನೋಹನ ಕುಟುಂಬ ಒಂದು ತೀರ್ಮಾನ ಮಾಡಿದ್ದಾರೆ, ಯಾರು ಬರಲಿ ಯಾರು ಬರದೇ ಇರಲಿ, ನಾವು ಕುಟುಂಬವಾಗಿ ಸ್ವಾಮಿಗೋಸ್ಕರ ಜೀವನ ಮಾಡಬೇಕು. ಇವಾಗ ನೋಡಿ, ಸಮಯವನ್ನ ಚೆನ್ನಾಗಿ ನಾವು ಆ ಕುಟುಂಬವನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕುಟುಂಬಕ್ಕೋಸ್ಕರವಾಗಿ ಒಂದು ನಾವೆಯನ್ನ ಮಾಡಬೇಕು. ಎಲ್ಲರೂ ಹೇಳಿ, ಎಷ್ಟು ಜನ ನೋಡಿದ್ದೀರಿ? ನಾವೇ ನೋಡಿದ್ರೆ ಎಲ್ಲರೂ? ಚಿಕ್ಕದ ದೊಡ್ಡದ? ದೊಡ್ಡದು. ವೆರಿ ಗುಡ್. ನೋಡಿ, ಎಲ್ಲರೂ ದೇವರಿಂದ ದೂರವಾದಾಗ ನೋಹನ ಕುಟುಂಬ ಮಾತ್ರ ಒಂದು ತೀರ್ಮಾನ ಮಾಡಿದ್ದಾರೆ, ಏನೇ ಬರಲಿ ದೇವರಿಗೋಸ್ಕರ ಇರಬೇಕು. ನಮ್ಮ ತೀರ್ಮಾನ ಹಂಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಏನೇ ಬರಲಿ, ಶೂಟ್ ಮಾಡಕ್ ಬಂದ್ರು ಕೂಡ ಹೇಳ್ಬಿಡ್ಬೇಕು, ಯೇಸುವೆ. ಹೌದಾ? ಸಾಯಕ್ಕೂ ರೆಡಿ ಇದ್ದೀರಾ? ನಾನು ಸಾಯ್ಲಿಕ್ಕೆ ರೆಡಿ ಇದ್ದೀನಿ. ಐ ಡೋಂಟ್ ಮೈಂಡ್. ಪ್ರಿಯರೇ, ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರೇ ಏನೇ ಮಾಡಲಿ ಯೇಸು ಸ್ವಾಮಿಗೋಸ್ಕರವಾಗಿ ನಿಂತ್ಕೊಂಡಿರ್ಬೇಕು. ಈ 3 ದಿನ ನೀವು ಇಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಸಮಯವನ್ನ ಚೆನ್ನಾಗಿ ನಾವು ಯೋಗಿಸಿಕೊಳ್ಳಬೇಕು. ನಂಬರ್ 1, ಈ ನೋಹನು ದೇವರ ಬಳಿಯಲ್ಲಿ ಸಂಬಂಧವನ್ನ ಇಟ್ಕೊಂಡಿರುವುದರಿಂದ ನೋಹನಿಗೆ ದೇವರು ಹೇಳಿದ್ದಾನೆ, ನೀವೊಂದು ನಾವೆಯನ್ನ. ಯಾವುದಾದ್ರೂ ಎಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದೀರ ಅವರು? ಏನ್ರಿ, ಹೋಗಿದ್ರ? ಯಾವುದಾದ್ರೂ ಕಾಲೇಜಲ್ಲಿ ಈ ನೋಹೆ ಓದಿದ್ರ? ನಾವೇ ಮಾಡಬೇಕು ಅಂತ ಹೇಳಿದ್ರೆ ಎಂಜಿನಿಯರ್ಗಳಾಗಿರ್ಬೇಕು. ಹೌದಾ ಇಲ್ವಾ? ಯಾವ ಎಂಜಿನಿಯರಿಂಗು ಯಾರಿಗೂ ಗೊತ್ತಿರಲಿಲ್ಲ, ನೋಹನಿಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲ ಹೇಳ್ಕೊಟ್ಟಿದ್ದವರು ಯಾರು? ಇವತ್ತು ವಾಕ್ಯ ನೀವು ಕೇಳುವಾಗ ನಿಮಗೇನು ಬೇಕೋ ಅದೆಲ್ಲ ದೇವರು ನಿಮಗೆ ಹೇಳಿಕೊಡ್ತಾನೆ. ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಪರಲೋಕದ ಜ್ಞಾನ ನಿಮ್ಮ ಮೇಲೆ ಬರಲಿ. ಹಲ್ಲೆಲೂಯಾ. ಪ್ರಿಯರೇ, ಯಾರಿಗೂ ಇಲ್ಲದೆ ಇರತಕ್ಕಂಥ ಪರಲೋಕದ ತಿಳುವಳಿಕೆ ಸರ್ವಶಕ್ತನಾಗಿರುವ ದೇವರು ನಮಗೆ ಕೊಡುವವನಾಗಿದ್ದಾನೆ. ಒಂದೇ ಕಾರ್ಯ ಮಾಡಿದರೆ ಸಾಕು, ನಾವು ದೇವರ ಶಬ್ದವನ್ನ, ಎಲ್ಲರೂ ಹೇಳಿ, ದೇವರ ಶಬ್ದವನ್ನ ಅಷ್ಟೇ ಸಾಕು. ನೋಹನಿಗೆ ಯಾವ ರೀತಿಯಲ್ಲಿ ನಾವೇ ಮಾಡಬೇಕು ಅಂತ ದೇವರು ಹೇಳಿಕೊಟ್ಟಿದ್ದಾರೆ. ವಯಸ್ಸಾದವರು ಅಮ್ಮ ಅವರೆಲ್ಲ ಇಲ್ಲಿ ಇದ್ದಾರೆ. ಅವ್ರಿಗೊಂದು ವೇಳೆ ಕನ್ನಡ ಓದಕ್ಕೆ ಬರಲ್ಲ, ಚೆನ್ನಾಗಿ ಮಾತಾಡೋಕ್ಕೆ ಅಂದ್ಕೊಳ್ಳಿ. ಆದರೆ ಇವತ್ತಿನ ದಿನ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿಯ ಮೂಲಕ ಪರಲೋಕದ ಜ್ಞಾನ ನಿಮಗೆ ಸಿಗುತ್ತೆ. ಅದು ಚಿಕ್ಕ ವಯಸ್ಸಿನವರಾಗಲಿ ವಯಸ್ಸಾದವರಾಗಲಿ, ಓದಕ್ಕೆ ಬರೋವರು ಬರದೇ ಇರೋರು ಯಾರೇ ಆಗಲಿ, ಇವತ್ತು ಪರಲೋಕದ ಜ್ಞಾನ ನಿಮ್ಮ ಮೇಲೆ ಬರಲಿ. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವ ದೇವರು ಪರಲೋಕದ ಜ್ಞಾನದಿಂದ ನಿಮ್ಮನ್ನು ತುಂಬಿಸುತ್ತಾನೆ. ಹಲ್ಲೆಲೂಯಾ. ಜ್ಞಾನ ತಿಳುವಳಿಕೆ ಬೇಕು ಅಂದಿರುವವರು ಕೈ ಎತ್ತಿ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಇವತ್ತಿನ ದಿನ ಸರ್ವಶಕ್ತನಾಗಿರುವ ದೇವರು ಈ 3 ದಿನದ ಪ್ರಾರ್ಥನೆಯನ್ನು ಮುಗಿಯುವುದರೊಳಗಾಗಿ ಪರಲೋಕದ ಜ್ಞಾನದಿಂದ ನಿಮ್ಮನ್ನು ತುಂಬಿಸಲಿ. ನಾನು ನಿಮಗೆ ನಿಜವಾಗಿಯೂ ಹೇಳ್ತಾ ಇದ್ದೇನೆ, ಇತರರಿಗೆ ಆಶ್ಚರ್ಯವಾಗುತ್ತದೆ.
ನೋಡಿ, ಯೇಸುವನ್ನ ನಂಬಿದ ಕೂಡಲೇ ಇಷ್ಟೊಂದು ತಿಳುವಳಿಕೆ ಇವರಿಗೆ ಬಂತಲ್ಲ. ಮೊದಲು ಇವರಿಗೆ ಇಷ್ಟು ತಿಳುವಳಿಕೆ ಇರಲಿಲ್ಲ. ಓದಕ್ಕೆ ಬರಕ್ಕೆ ಬರದೇ ಇರುವವರು ಯೇಸು ಸ್ವಾಮಿಯನ್ನ ಕಂಡುಕೊಂಡಾದ್ಮೇಲೆ ಪರಲೋಕದ ತಿಳುವಳಿಕೆ ದೇವರು ಕೊಟ್ಟಿದ್ದಾನೆ. ಹಂಗಿರುವುದಾದ್ರೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈ 3 ದಿನದ ಪ್ರಾರ್ಥನೆ ಮುಗಿಯುವುದರೊಳಗಾಗಿ ಸರ್ವಶಕ್ತನಾಗಿರುವ ದೇವರು ನಿಮಗೆ ಜ್ಞಾನ ಕೊಡಲಿ. ಯೇಸುವಿನ ನಾಮದಲ್ಲಿ ಇವತ್ತಿನ ದಿನದಲ್ಲಿ ಆ ಜ್ಞಾನ ನಿಮಗೆ ಬರಲಿ. ಇವತ್ತಿನ ದಿನದಲ್ಲಿ ಆ ತಿಳುವಳಿಕೆ ನಿಮಗೆ ಬರಲಿ. ಸರ್ವಶಕ್ತನಾಗಿರುವ ದೇವರ ಕೃಪೆ ನಿಮಗೆ ಬರಲಿ. ಆತ್ಮನ ವರಗಳಿಂದ ಈ ಜನರನ್ನ ತುಂಬಿಸಬೇಕು ಅಂತ ಹೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯಾರಿಗೆ ತಿಳುವಳಿಕೆ ಬೇಕೋ, ಪರಲೋಕದ ಜ್ಞಾನ ಬೇಕೋ, ಆ ಯೇಸು ಕ್ರಿಸ್ತನ ಬೆಳೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು, ದೇವರು ನಿಮ್ಮನ್ನು ಆತ್ಮನ ವರಗಳಿಂದ ತುಂಬಿಸುತ್ತಾನೆ. ಹಾಡುಗಾರ ಹೇಳ್ತಿದ್ದಾನೆ, ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ, ಆತ್ಮನ ವರಗಳಿಂದ ನನ್ನನ್ನು ಓ ಎದ್ದು ಮೀನುಗಾಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೋಳು. ಹಲ್ಲೆಲೂಯಾ, ಎದ್ದು ಮೀನುಗಾಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೋಳು. ಓ ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ, ನಮ್ಮ ಈಗ ಸರಿ ಹಾಡಿ ಸೀನಾ ಬೇಟ ಈ ದಿವ್ಯ ಸಮಯದೋಳು. ಹಲ್ಲೆಲೂಯಾ, ಆತ್ಮದಾಹವ ತೀರಿಸಯ್ಯ, ಈ ದಿವ್ಯ ಸಮಯದೋಳು. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವಾ, ಇಳಿದು ಹಲ್ಲೆಲೂಯಾ ನಮ್ಮ ಮಧ್ಯದೋಳು. ಈಗ ಬಾ ದೇವಾ, ಇಳಿದು ನಮ್ಮ ಮಧ್ಯದೋಳು. ಪ್ರಿಯರೇ, ಇವತ್ತಿನ ದಿನದಲ್ಲಿ ಆತ್ಮನ ವರಗಳಿಂದ ದೇವರು ನಿಮ್ಮನ್ನು ತುಂಬಿಸಲ್ಲ. ನಿಮಗೆ ಆತ್ಮನ ವರಗಳು ದೇವರು ಕೊಡಬೇಕು ಅಂತ ನೀವು ಪ್ರಾರ್ಥನೆ ಮಾಡುವುದಾದರೆ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಏಕೆಂದರೆ ಇದೊಂದು ಧ್ಯಾನ ಕೂಟವಾಗಿದೆ.
ನಾನು ಒಂದೊಂದು ವಿಷಯಗಳನ್ನು ಮಾತನಾಡುವಾಗ ನಿಜವಾಗ್ಲೂ ದೇವರ ದಾಸರೇ, ನಾನು ಒಂದು ವಿಷಯ ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ಏನು ಪ್ರಿಪೇರ್ ಮಾಡಿದ್ದೇನೋ ಅದನ್ನು ಹೇಳಲಿಕ್ಕೆ ಪವಿತ್ರಾತ್ಮನೆ ಬಿಡ್ತಾ ಇಲ್ಲ. ನನ್ನ ನೋಟ್ ನನ್ನ ಹತ್ರ ಇದೆ. ಐ ಪ್ರಿಪೇರ್ಡ್ ವೆಲ್ ಇವರಿಗೋಸ್ಕರ. ಆದರೆ ನಾನು ಮೊದಲು ಏನು ವಾಕ್ಯ ತಗೊಂಡಿದ್ದಾನೋ ಆ ವಾಕ್ಯದಲ್ಲೇ ನಾನು ನಿಂತ್ಕೊಂಡು ಇವರಿಗೆ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯ. ಏನೇನೋ ಕಲಿಸ್ಬೇಕು ಅಂತಿದ್ದೆ ನಾನು, ಆದರೆ ಆತ್ಮನ ದೃಷ್ಟಿಯಿಂದ ನಿಮಗೆ ನಾನು ಮಾತನಾಡ್ತಾ ಇದ್ದೇನೆ. ಆತ್ಮನ ವರಗಳಿಂದ ದೇವರು ನಿಮ್ಮನ್ನು ತುಂಬಿಸಲಿ. ಆತ್ಮನ ವರಗಳಿಂದ ತುಂಬಿಸಲಿ. ಹಲ್ಲೆಲೂಯ. ಈ 3 ದಿನದ ಪ್ರಾರ್ಥನೆಯಲ್ಲಿ ಆತ್ಮನ ವರಗಳು ಬರಲಿ. ಹಲ್ಲೆಲೂಯ. ನಮಗೆ ಬೇಕಾಗಿರತಕ್ಕಂಥದ್ದು ಪವಿತ್ರಾತ್ಮನ ವರಗಳು. ಹಲ್ಲೆಲೂಯ. ಅದನ್ನು ಬಯಸಬೇಕು ನಾವು. ಕರ್ತನ ಈ ದಿನಮಾನಗಳಲ್ಲಿ ಸಮಯವು ಕೆಟ್ಟವುಗಳಾಗಿರುವುದರಿಂದ ಆತ್ಮನ ವರಗಳಿಂದ ನನ್ನನ್ನು ತುಂಬಿಸು. ಎಲ್ಲರೂ ಹೇಳಿ, ಆತ್ಮನ ವರಗಳಿಂದ ನನ್ನನ್ನು ತುಂಬಿಸು. ಆ ಹೆಬ್ಬೈಕೆ ದೇವರು ಪೂರೈಸಲಿ. ನಿಜವಾಗಲೂ ದೇವರದನ್ನು ಮಾಡಲು ಶಕ್ತನಾಗಿದ್ದಾನೆ. ಸೊ ನೋಹನಿಗೆ ದೇವರೇನು ಹೇಳಿದ್ದಾನೆ? ಒಂದು ನಾವೇ ಮಾಡಬೇಕು. ಏನು ಮಾಡಬೇಕು? ದೊಡ್ಡದಾಗಿರತಕ್ಕಂಥ ಹಡಗು ನಾವೇ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಐಡಿಯಾ ಯಾರು ಕೊಟ್ಟಿದ್ದಾರೆ? ಯಾವ ಮರದಿಂದ ಮಾಡಬೇಕು, ಎಷ್ಟು ಅಳತೆ ಇರಬೇಕು, ಎಷ್ಟು ಎತ್ತರವಾಗಿರಬೇಕು, ಎಷ್ಟು ದೊಡ್ಡದಾಗಿರ್ಬೇಕು, ಇದೆಲ್ಲ ಯಾರು ಹೇಳಿಕೊಟ್ಟಿದ್ದಾರೆ? ನಾವು ಮನೆ ಮಾಡುವಾಗ ಮನೆಯೊಳಗೆ ಆನೆ ಬರಕ್ಕೆ ಸಾಧ್ಯನಾ? ಯಾಕೆ? ಬಾಗಿಲು. ಆದರೆ ದೇವರು ನಾವೇ ಮಾಡಕ್ಕೆ ಹೇಳಿದಾಗ, ಐಡಿಯಾ ಕೊಟ್ಟಾಗ ದೇವರಿಗೆ ಗೊತ್ತು. ಈ ನೋಗನು ಏನು ಚಿಂತೆ ಮಾಡ್ತಿದ್ದಾನೆ? ಬರೀ ಮನುಷ್ಯರ ಅಷ್ಟೇ ಒಳಗೆ. ಯಾಕಂದ್ರೆ ಎಲ್ರಿಗೂ ಸುವಾರ್ತೆ ಸಾರಿದ್ದಾರೆ. ಜಲಪ್ರಳಯ ಬರ್ತಾ ಇದೆ, ದೊಡ್ಡ ಪ್ರಳಯ ಬರುತ್ತೆ, ದೊಡ್ಡ ಮಳೆ ಬರುತ್ತೆ. ಆದ್ರಿಂದ ದೇವರು ಶಿಕ್ಷೆ ಕೊಡುವಾಗ ಆ ಶಿಕ್ಷೆಯಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ವಾಕ್ಯ ಕೇಳಬೇಕು ಅಂತೇಳಿ ನೋಗನು ಎಲ್ಲರಿಗೂ ಹೇಳಿದ್ದಾರೆ. ಆದರೆ ಯಾರು ಆ ಮಾತು ಯಾರು ಕೇಳಲಿಲ್ಲ. ಕೊನೆಗೆ ಎಲ್ಲರಿಗೂ ಸುವಾರ್ತೆ ಸಾರ್ತಾ ಇದ್ದಾನೆ. ಈ ಜಲಪ್ರಳಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮಾತಾಡ್ತಾ ಒಂದು ಕಡೆ ಮಾತಾಡ್ತಾ ಇದ್ದಾನೆ, ಒಂದು ಕಡೆ ನಾವೇ, ಒಂದು ಕಡೆ ಸುವಾರ್ತೆ, ಒಂದು ಕಡೆ ಸುವಾರ್ತೆ, ಒಂದು ಕಡೆ ನಾವು ಎರಡು ಒಂದೇ ಸಲ ಸುವಾರ್ತೆಯನ್ನು ಸಾರಬೇಕು. ಹೌದಾ ಇಲ್ವಾ? ಬರೀ ಸುವಾರ್ತೆ ಸಾರ್ತಿದ್ರೆ ಆಗಲ್ಲ, ಆಲಯನೂ ಕಟ್ಟಬೇಕು. ಸೊ ಹಾಗೆ ಸುವಾರ್ತೆ ಸಾರ್ತಾ ಇದ್ದ, ನಾವೇ ಕಟ್ತಾ ಇದ್ದ. ಆವಾಗ ಎಲ್ಲರೂ ಸಮಯ ಅಲ್ಲ, ನಿಮಗೆ ಒಂದು ಒಳ್ಳೆ ಮನೆ ಇದೆಯಲ್ವಾ, ಆ ಮನೇನ ಬಿಟ್ಬಿಟ್ಟು ಇದೇನು ಕಟ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ನಾವೇ ಕಟ್ತಾ ಇದ್ದೀನಿ. ಏನು ಕಟ್ತಾ ಇದ್ದೀನಿ? ಇಷ್ಟು ಜನ ಆ ವಯ್ಯ ಚೆನ್ನಾಗಿದ್ದ, ಇವಾಗ ಏನೇನೋ ಒಳ್ಳೆ ಹುಚ್ಚುಚ್ಚನಂಗೆ ನಾವೇ ಕಟ್ತಾ ಇದ್ದೇನಂತೆ. ಅದೇನು ನಾವೇನೋ ಏನಕ್ಕೆ ಕಟ್ತಾ ಇದ್ದಾನೆ? ಆವಾಗ ನೋಹ ಹೇಳ್ತಾ ಇದ್ದಾನೆ, ದೇವರು ನನಗೆ ಹೇಳಿದ ಪ್ರಕಾರ ನಾನು. ಇವತ್ತು ನಿಮಗೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಯಾಕೆ ಯೇಸು ಸ್ವಾಮಿನ ನಂಬ್ತಾ ಇದ್ದೀರಾ, ಯಾಕೆ ಯೇಸು ಸ್ವಾಮಿಗೋಸ್ಕರವಾಗಿ ಜೀವನ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ನೀವು ಉತ್ತರ ಕೊಡಬೇಕು, ಆ ಸ್ವಾಮಿ ನನಗೆ ಹೇಳಿದ್ದಾನೆ. ಎಲ್ಲರೂ ಹೇಳಿ. ಪಾಸ್ಟರ್ ಅಲ್ಲ ಜವಾಬ್ದಾರಿ, ನಾನಲ್ಲ ಜವಾಬ್ದಾರಿ, ದೇವರೇ ಜವಾಬ್ದಾರಿ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಕುಟುಂಬದ ಜವಾಬ್ದಾರಿ ನನ್ನ ದೇವರು. ನನ್ನ ಜವಾಬ್ದಾರಿ ಯಾರು ಎಂಬುದಕ್ಕಾಗಿ ನೀವು ಪ್ರಶ್ನೆ ಮಾಡುತ್ತಿರುವುದಾದರೆ ನಿಮ್ಮ ಜವಾಬ್ದಾರಿ ದೇವರು. ಹಲ್ಲೆಲೂಯಾ. ದೇವರು ಜವಾಬ್ದಾರಿ ಆದರೆ ಮತ್ತೆ ನಾವೇನಾದರೂ ಅವಸರ ಪಡಬೇಕಾಗಿದೆಯಾ? ನಾವೇನಾದರೂ ದುಃಖ ಪಡಬೇಕಾಗಿದೆಯಾ? ನೋಗನ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ? ಇವಾಗ ನಾವೇ ಕಟ್ತಾ ಇದ್ದಾರೆ. ನಾವೆಲ್ಲ ಕಟ್ಟಿ ಮುಗಿದಾದ್ಮೇಲೆ
ಫುಲ್ ಫ್ಯಾಮಿಲಿ. ಎಷ್ಟು ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ? ಅವರ ಎಷ್ಟು ಜನ? ಕರೆಕ್ಟ್. ಎಷ್ಟು ಜನ? 8 ಜನ. ಇಡೀ ಪ್ರಪಂಚದಲ್ಲಿ ಅಷ್ಟು ಜನ ಇದ್ರೂ ಸಹ 8 ಜನ ಮಾತ್ರ ಎಲ್ಲಿ ಬಂದಿದ್ದಾರೆ? ನೀವು ಭಾಗ್ಯವಂತರು. ಇಡೀ ಬ್ಯಾಂಗ್ಳೂರಿನಲ್ಲಿ ಎಷ್ಟು ಜನ ಇದ್ದಾರೆ? ಈ ಊರಲ್ಲಿ ಎಷ್ಟು ಜನ ಇದ್ದಾರೆ? ಆದರೆ ಈ ಸಭೆಯಲ್ಲಿ ಇವತ್ತು ಬಂದಿರುವವರು ನೀವು ಭಾಗ್ಯವಂತರು. ನೀವು ನಾವ ಒಳಗಿದ್ದೀರಿ, ನೀವು ರಕ್ಷಣೆ ಹೊಂದಿದ್ದೀರಿ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ. Glory to God. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಈ ವಾಕ್ಯವನ್ನು ಎಲ್ಲರೂ ಕೈಗೆತ್ತಿ, ಬೈಬಲ್, ಟೇಕ್ ಯರ್ ಬೈಬಲ್ಸ್. ಇದು ನಮಗೆ ರಕ್ಷಣೆ ಕೊಟ್ಟಂತ ಸಂದೇಶ. ಇದು ಈ ಪುಸ್ತಕವು ಕೈಯಲ್ಲಿ ನೀವು ಎತ್ತಿದ್ದೀರಿ, ಈ ಪುಸ್ತಕ ನಿಮ್ಮನ್ನು ಮೇಲೆ ಕೆತ್ತುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪುಸ್ತಕ ನಮ್ಮನ್ನು ಮೇಲೆ ಕೆತ್ತುತ್ತದೆ. ಇದು ದೇವರ ವಾಕ್ಯ. ನೀವು ನಿಮ್ಮ ಕೈಯಲ್ಲಿ ವಾಕ್ಯ ಎತ್ತಿದರೆ ವಾಕ್ಯ ನಿಮ್ಮನ್ನು ಮೇಲೆ ಕೆತ್ತುತ್ತದೆ. ಗೊತ್ತಾಯ್ತಾ? ನೋಹನಿಗೆ ಐಡಿಯಾ ಕೊಟ್ಟಿದ್ದಾರೆ, ಐಡಿಯಾ ಪ್ರಕಾರ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ ಮೇಲೆ ಇವಾಗ ನೋಗನ ಈ ನಾವೇನು ಮಾಡಿದ ಮೇಲೆ 8 ಜನ ಕುಟುಂಬವಾಗಿ ಒಳಗಡೆ ಬಂದಿದ್ದಾರೆ. 8 ಜನ ಬಿಟ್ಟು ಬೇರೆ ಯಾರು ಒಳಗಡೆ ಬಂದಿದ್ರ? ಮನುಷ್ಯರು ಬೇರೆ ಯಾರು? ಇವಾಗ ದೊಡ್ಡದಾಗಿ ನಾವೇ ಮಾಡಿದ್ದಾರೆ. ಆ ನಾವೇ ಒಳಗಡೆ ಬಂದಿರೋದು ಮೃಗಗಳು, ಪಕ್ಷಿ, ಕ್ರಿಮಿ, ಕೀಟಗಳು ಎಲ್ಲ. ಆಗ ನೋಗನು ಯೋಚನೆ ಮಾಡ್ತಾ ಇದ್ದಾನೆ, ಇವರಿಗೆ ಯಾರಿಗೂ ನಾನು ಸುವಾರ್ತೆ? ಆನೆಗೆ ಹೋಗ್ಬಿಟ್ಟೇನಾದ್ರೂ ಹೇಳಿದ್ರ? ಚಿರತೆಗೆ ಹೋಗ್ಬಿಟ್ಟೇನಾದ್ರೂ ಹೇಳಿದ್ರ? ನಾಯಿಗೆ ಹೋಗ್ಬಿಟ್ಟೇನಾದ್ರೂ ಹೇಳಿದ್ರ? ನೋಡಿದ್ರೆ ಇವುಗಳೇ ಬರ್ತಾ ಇದೆ ಒಳಗಡೆ. ಯಾರಿಗೆ ಆಶ್ಚರ್ಯ ಆಯಿತು? ನೋಗನಿಗೇನಾಯಿತು? ಇವತ್ತಿನ ದಿನ ನಾನು ಪಾಸ್ಟರ್ ಹೇಳ್ತಾ ಇದ್ದೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ನೀವು ಚಿಂತೆ ಮಾಡದೇ ಇರುವವರು ಇದ್ರ ಒಳಗಡೆ ಬರ್ತಾರೆ. ಚಿಂತೆ ಮಾಡದೇ ಇರುವವರು ಇದರ ಒಳಗಡೆ ತರಲು ದೇವರು ಶಕ್ತನಾಗಿದ್ದಾನೆ. ಶರ ಧನ ಜನ ರಗದಲ ಜನ ಜನಾದಿಯಾಲ ಭಕ್ಷಂತನ. ದೇಶದಲ್ಲಿ ಇರುವವರು ಇದ್ರೊಳಗೆ ಬರಲಿ. ಲದನ ರಗದಲ ರಮನ ಶಾಂತನಾದಗಸಿಯಾಲ ಶರಾಧನಾದಗಸಿಯ. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಪ್ರಿಯರೇ, ದೇವರು ಮುಟ್ಟಿದರೆ ಎಷ್ಟೇ ಮೂರ್ಖನಾಗಲಿ ಒಳಗೆ ಬರಲೇಬೇಕು. ನಿಮ್ಮ ಕುಟುಂಬದಲ್ಲಿರುವವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಕುಟುಂಬದವರು ರಕ್ಷಣೆ ಹೊಂದಲಿಲ್ಲ ಅಂತೇಳಿ ನೀವು ಕೊರಗ್ತಾ ಇದ್ದೀರಾ? ಅವರು ರಕ್ಷಣೆ ಹೊಂದಲ್ಲ ಅಂತೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನೋಹನ ನಾವೇ ಒಳಗಡೆ ಚಿಂತೆ ಇಲ್ಲದೆ ಇರತಕ್ಕಂಥ, ಬುದ್ಧಿ ಇಲ್ಲದೆ ಇರತಕ್ಕಂಥ ಮೃಗಗಳನ್ನ ದೇವರು ತಂದರೆ, ಇವತ್ತು ನಾನು ನಿಮಗೆ ಹೇಳುತ್ತಾ ಇದ್ದೀನಿ, ನಿಮ್ಮ ಪ್ರಾರ್ಥನೆಯ ಮೂಲಕ ದೇಶವು ಬಿಡುಗಡೆಯಾಗಿ, ಕುಟುಂಬದಲ್ಲಿರುವವರು ಬಿಡುಗಡೆಯಾಗಲಿ, ಅವರು ರಕ್ಷಣೆ ಹೊಂದಿ ದೇವರ ಕಡೆಗೆ ಬರಲಿ. ರಬ ಶರಾಧನ ಜಗಸಿಯ ಲಂಘನ ಜಗಸಿಯ ಲಬ ಶಬಲಗಡಗದನ ಜನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲಬಲ ರಗಜ ಲಗದ ಮನಗ ಲಮನಗಡಗದ ಲಜನಗಜಿಯ ಲಬ ಶಂದನ ಜಗಸಿಯ. ಹಾಲೆಲೂಯಾ. ಜನರನ್ನು ಬಿಟ್ಟುಕೊಡದೆ, ಕುಟುಂಬಗಳನ್ನು ಬಿಟ್ಟುಕೊಡದೆ ಕಟ್ಟಿ ಇರತಕ್ಕಂಥ ಎಲ್ಲ ಸೈತಾನನ ಬಂಧನಗಳು ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ, 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 ಬಿಚ್ಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಕುಟುಂಬಗಳು ಸ್ವತಂತ್ರವಾಗಲಿ, ವ್ಯಕ್ತಿಗಳು ಸ್ವತಂತ್ರವಾಗಲಿ, ರೋಗಿಗಳು ಸೌಖ್ಯವಾಗಲಿ. ಶಾಬಾರ ಧಾನ ಜಾನ ಜಾನ ಧಾನ
ರಾಬಲಗಡಗದ ನಬಲಗ ಶಕಾರಾದಿಯಾಲವ ಶಬ್ದನ. ಹಲ್ಲೆಲೂಯಾ. ಇಲ್ಲಿ ನೀವು ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರು ಕೈ ಎತ್ತಿ. ಅಯ್ಯೋ, ಅನೇಕರನ್ನ ನೋಡ್ತಾ ಇದ್ದೇನೆ. ನಿಮಗೆ ಬಂದಂತ ಭಾಗ್ಯ, ಈ ಅವಕಾಶ ಅವರಿಗೆ ಸಿಗಲಿಲ್ಲ ಅಂತೇಳಿ ನೀವು ಕೊರಗ್ತಾ ಇದ್ದೀರಾ. ನೋಗನ ನಾವೆ ಒಳಗೆ ಆ ಪಶು ಪಕ್ಷಿ ಕ್ರಿಮಿ ಕೀಟಗಳನ್ನ, ಬುದ್ಧಿ ಇಲ್ಲದಿರುವವುಗಳನ್ನ ದೇವರು ಕರೆತಂದ್ರೆ ಇವತ್ತು ನೀವು ಪ್ರಾರ್ಥನೆ ಮಾಡತಕ್ಕಂಥ ವಿಷಯಗಳಿಗೆ ದೇವರು ಉತ್ತರ ಕೊಡಲಿ, ದೇವರು ಉತ್ತರ ಕೊಡಲಿ, ದೇವರು ಉತ್ತರ ಕೊಡಲಿ. ಅವರು ಸಹ ನಿಮ್ಮ ಜೊತೆಯಲ್ಲಿ ಆರಾಧನೆ ಮಾಡಲಿ, ಆರಾಧನೆ ಮಾಡಲಿ. ಈ ಸತ್ಯ ದೇವರನ್ನು ಅವರು ಸಹ ತಿಳಿದುಕೊಳ್ಳಲಿ. ಶಬರಗಡಗದ ಲಾಜಗಸಿಯ ಲಬ ಶಬ್ದನಾಜಗಸಿಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಒಂದು ಉಜ್ಜೀವನ ಉಂಟಾಗಲಿ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಉಜ್ಜೀವನ ಉಂಟಾಗಲಿ, ಕರ್ನಾಟಕ ದೇಶದಲ್ಲಿ ಉಜ್ಜೀವನ ಉಂಟಾಗಲಿ, ಯೇಸುವಿನ ಸುವಾರ್ತೆ ತಿಳಿಯಲಿ. Glorify the name. Hallelujah. ಪ್ರಿಯ ದೇವರ ಜನರೇ, ನಿಮಗೆ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಯಾರು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬಾರದು. ನಿಮ್ಮ ಚಿಂತೆಗಳನ್ನೆಲ್ಲ ನನ್ನ ಯೇಸುವಿನ ಮೇಲೆ ಹಾಕಿ. ನಿಮ್ಮ ಎಲ್ಲ ಚಿಂತೆಗಳು, ಅದು ನಿಮ್ಮ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರೋ ಆ ಚಿಂತೆಗಳನ್ನೆಲ್ಲ ಇವತ್ತು ಯೇಸುವಿನ ಮೇಲೆ ಇಟ್ಕೊಳ್ಳಿ. ನೀವು ಯೇಸು ಸ್ವಾಮಿ ಇವತ್ತಿನಿಂದ ನಿಮಗೋಸ್ಕರ ಚಿಂತಿಸುತ್ತಾನೆ. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ನಿಮಗೋಸ್ಕರ ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನೋಗನ ನಾವೇ ನೋಡಿದ್ರೆ, ನೋಗೆ ನೋಡ್ತಾ ಇದ್ದಾರೆ, ಯಾರಾದರೂ ಒಬ್ಬರು ಅಟ್ಲೀಸ್ಟ್ ನಮ್ಮ ಮನೆ ಪಕ್ಕದಲ್ಲಿರುವವರು ಮನೆ ಈ ನಾವೇ ಒಳಗೆ ಬರ್ಬೋದು ಅಂತೇಳಿ ನೋಗೆ ಚಿಂತೆ ಮಾಡ್ತಾ ಇದ್ದನು. ಆದರೆ ಪಕ್ಕದಲ್ಲಿರುವವರು ಸಹ ಬರಲಿಲ್ಲ. ನೋಡಿದರೆ ಬರೀ ಮೃಗಗಳು, ಪಕ್ಷಿ ಕ್ರಿಮಿ ಕೀಟಗಳು ಮಾತ್ರ ಸಾಲು ಸಾಲಾಗಿ. ಹೆಂಗೆ? ಅದೇ ರೀತಿಯಲ್ಲಿ ನಾವೇ ಒಳಗಡೆ ಸಾಲು ಸಾಲಾಗಿ. ಮೈ ಗಾಡ್, ಇವತ್ತು ಪವಿತ್ರಾತ್ಮನ ಶಕ್ತಿಯಿಂದ ನಿಮಗೆ ಹೇಳ್ತಾ ಇದ್ದೇನೆ, ಈ 3 ದಿವಸದ ಪ್ರಾರ್ಥನೆ ಆದ್ಮೇಲೆ ನಿಮಗೆ ಆಶ್ಚರ್ಯ ಆಗಬೇಕು. ದೇವರು ಮಾಡುವಂತ ಅದ್ಭುತ ಕಾರ್ಯಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗಬೇಕು. ಆಶ್ಚರ್ಯ, ಆಶ್ಚರ್ಯ. ನಿಮ್ಮನ್ನ ನೋಡಿ ದೇವರ ಆತ್ಮ ಹೇಳುತ್ತಿದ್ದಾನೆ, ಆಶ್ಚರ್ಯ. ಶಬ್ದನಾಜಗಸಿಯ. ನಿಮ್ಮ ಊರಿನಲ್ಲಿ ನೀವು ಆಶ್ಚರ್ಯ ಆಗಬೇಕು, ನಿಮ್ಮ ಕುಟುಂಬದಲ್ಲಿ ನೀವು ಆಶ್ಚರ್ಯ ಆಗಬೇಕು. ಲಾರಾಬ ಶರ ಧನ ಜನ ಲಂಘನಾಜಗಸಿಯ ಲಬ ಶಬಲಗಡಗದನ. ಈ ಜನರು ಹಲ್ಲೆಲೂಯಾ ಇದರ ಮುಂದೆ ಆಶ್ಚರ್ಯವಾಗಿರಲಿ. ಇವರ ಮೇಲೆ ಪವಿತ್ರಾತ್ಮನ ಶಕ್ತಿ ಬರಲಿ. ವಿಬಲಗಡಗದ ಲಬಲಗಡಗದಿ ಯಾಲಬ ಶಬ್ದನಾಜಗಸಿಯ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ. ಪ್ರಿಯರೇ, ಹಲ್ಲೆಲೂಯಾ, ನೀವು ಆಶ್ಚರ್ಯ ವಿಷಯವಾಗಿ ಮಾರಬೇಕು. ನಿಮ್ಮ ಕುಟುಂಬಕ್ಕೆ ನೀವೊಂದು ಆಶ್ಚರ್ಯವಾಗಬೇಕು. ನಿಮ್ಮ ಊರಿಗೆ ನೀವೊಂದು ಆಶ್ಚರ್ಯವಾಗಬೇಕು. ನಿಮ್ಮ ದೇಶಕ್ಕೆ ಈ ಸಭೆ ಒಂದು ಆಶ್ಚರ್ಯವಾಗಲಿ. ನಾವು ದೇವರನ್ನ ಅರಿತುಕೊಂಡು ದೇವರ ವಾಕ್ಯವನ್ನ ಕೇಳಿ ನಡೆದರೆ ನಾವು ನಿಜವಾಗಲೂ ಆಶ್ಚರ್ಯವನ್ನಾಗಿ ದೇವರು ಮಾಡ್ತಾರೆ ನಮ್ಮನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರೊಳಗೆ ಚಲಿಸುವಂತ ಪವಿತ್ರಾತ್ಮನ ಶಕ್ತಿ
ನಿಮ್ಮ ಮೇಲೆ ಬರತಕ್ಕಂಥ ಪವಿತ್ರಾತ್ಮನ ಶಕ್ತಿಯ ಮೂಲಕ ನಿಮ್ಮನ್ನ, ನಿಮ್ಮ ಕುಟುಂಬದವರನ್ನ ಆಶ್ಚರ್ಯ ವಿಷಯವನ್ನಾಗಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರೇ, ಈ ಜನರ ಮೇಲೆ ನಿನ್ನ ಶಕ್ತಿ ಬರಲಿ ಸ್ವಾಮಿ. ರಬಲಗಡಗದ ನದನಗ ಸಿಯಾಲವ ಶ್ರಾಂತನ. ಓ ರಬಲ, ಕೆಲವು ಹೃದಯಗಳನ್ನ ದೇವರು ಮುಟ್ಟುತ್ತಿದ್ದಾನೆ. ಹಲ್ಲೆಲೂಯಾ. ಆಳವಾಗಿ ನೊಂದು ಬೆಂದಿರತಕ್ಕಂಥ ಮನಸ್ಸುಗಳನ್ನು ದೇವರು ಮುಟ್ಟುವವನಾಗಿದ್ದಾನೆ. ದೇವರ ಮಕ್ಕಳೇ, ಇವತ್ತು ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೇನೆ, ನಿಮ್ಮನ್ನ ಆಶ್ಚರ್ಯ ವಿಷಯವನ್ನಾಗಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ದೇವರ ಶಕ್ತಿ ಮಾತ್ರ ಇದರೊಳಗಿರಬೇಕು. ಸರ್ವಶಕ್ತನಾದ ದೇವರ ಶಕ್ತಿ ಮಾತ್ರ. ಗ್ಲೋರಿ ಟು ಗಾಡ್. ಎಲ್ಲರೂ ಕುಳಿತುಕೊಳ್ಳಿ. ಹಲ್ಲೆಲೂಯಾ. ನಾನು ನಿಮಗೆ ಹೇಳ್ತಾ ಇರುವಂಥದ್ದೇನಂತ ಹೇಳಿದ್ರೆ, ನಾಳೆ ದಿನದಲ್ಲಿ ನೀವೊಂದು ಆಶ್ಚರ್ಯವಾಗಿರಬೇಕು. ನಿಮ್ಮ ಕುಟುಂಬ ಆಶ್ಚರ್ಯವಾಗಿರಬೇಕು. ನೋಹನಿಗೆ ಆಶ್ಚರ್ಯವಾಯಿತು. ಯಾಕೆಂತೇಳಿದ್ರೆ, ನಾನು ಯಾರಿಗೂ ಸುವಾರ್ತೆ ಸಾರಲಿಲ್ಲ. ಈ ಮೃಗಗಳಿಗೆ, ಪಕ್ಷಿ, ಕ್ರಿಮಿ, ಕೀಟಗಳಿಗೆ ನಾನು ಏನು ಮಾತು ಹೇಳಲಿಲ್ಲ. ಆದರೆ ಆ ಮಾತು ಕೇಳದೆ ಇರುವವರು ಈ ನಾವೆಯೊಳಗೆ ಬಂದರೆ തല്ലിയവർ ഇതിൻ്റെ അകത്ത് വരും, പീഡിപ്പിച്ചവർ ഇതിൻ്റെ അകത്ത് വരും. പ്രിയരേ, ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ನೀವು ದೇವರಿಗೋಸ್ಕರವಾಗಿ ಏನಾದರೂ ಮಾಡಿದರೆ 2 3 ಪ್ರತಿಫಲವನ್ನು ಕೊಡುವ ದೇವರು. ദൈവവേലയ്ക്ക് വേണ്ടി എത്രമാത്രം മനസ്സിൽ ആൻറ്റി ആഗ്രഹിക്കുന്നുണ്ടോ, അല്ലെ പാസ്റ്റർ ആഗ്രഹിക്കുന്നുണ്ടോ, ഈ മക്കൾ ആഗ്രഹിക്കുന്നുണ്ടോ, അതിൻ്റെ ഇരട്ടി തരാൻ ദൈവം ശക്തൻ. 2 ಹಲ್ಲೆಲೂಯಾ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಪಾಸ್ಟರ್ ಯಾರು ಅಂತ ಅದು ನನಗೆ ಗೊತ್ತಿಲ್ಲ. ಆದರೆ ದೇವರ ಆತ್ಮನು ಹೇಳುತ್ತಿದ್ದಾನೆ, ದೇವರು ಯಾರಿಗೂ സാലകാരനല്ല. ഹിന്ദി ട്രാൻസ്ലേഷൻ ചെയ്തുകൊണ്ടിരിക്കുക ആൻറ്റി. ഇന്ന് പകലിൽ ട്രാൻസ്ലേഷൻ ചെയ്തുകൊണ്ടിരിക്കുമ്പോൾ ദൈവത്തിൻ്റെ ആത്മാവ് പറയുക, ആൻറ്റിയെ ദൈവം തോരാൻ പോവുകയാണ്. ಆಂಟಿಯನ್ನ ದೇವರು ಮುಟ್ಟುತ್ತಿದ್ದಾನೆ. ಅದು ನಿಮ್ಮ ಬೆನ್ನಿ ನೋವಾಗಲಿ, ಆಕ್ಸಿಡೆಂಟ್ ಮೂಲಕವಾಗಿ ನಿಮಗೆ ಬಂದಂತ ಆ ನೋವಾಗಲಿ, ಇವತ್ತು ದೇವರು ಸೌಖ್ಯ ಮಾಡಲಿ. ಶರಾಧನ ಜಗತ್ತಿಯ ರೆಬಲಗಡಗದಿ ಯಾರವ ಶಂಬನ ದೇವರ ಸೇವೆಗೋಸ್ಕರವಾಗಿ ಕಷ್ಟಪಟ್ಟಿದ್ರೆ 2 ಪ್ರತಿಫಲ. ಕಾಲಬಲ ರಗದನ ಜಗನ ರಿಯಾಲವ ಶಂಬರ ಜಗಸಿಯ. ಪಾಸ್ಟರ್, ಈ ಪ್ರಾರ್ಥನೆ ಆದ್ಮೇಲೆ 3 ದಿನದಲ್ಲಿ ಪ್ರಾರ್ಥನೆ ಆದ್ಮೇಲೆ ಇಲ್ಲಿಂದ ಬಿಡುಗಡೆಯಾಗಿ ಊರಿಗೆ ಹೋಗ್ತಾರೆ. ಬಿಡುಗಡೆ ಬಿಡುಗಡೆ, ಇದು ಬಿಡುಗಡೆಯ ಕೂಟ. ಆತ್ಮನ ಶಕ್ತಿಯಿಂದ ಚಲಿಸಲಿ. ರಬ ರಥಿಯ ಲವಶಗೆ. ಆಮೆನ್ 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 ಆಮೆನ್. ಪ್ರಿಯರೇ, ಇದು ನಮ್ಮ ಶಕ್ತಿ ಅಲ್ಲ, ಇದು ಪವಿತ್ರಾತ್ಮನ ಶಕ್ತಿ. ಇದು ನನ್ನ ಬಲ ಅಲ್ಲ, ಇದು ದೇವರ ಬಲ. ಇದು ನಾವೆಲ್ಲ ಒಟ್ಟುಗೂಡಿ ಬಂದಿರುವುದರ ಕಾರಣ ಏನಂತ ಹೇಳಿದರೆ, ಕರ್ನಾಟಕ ದೇಶವು ಈ ಬಲವನ್ನು ತಿಳಿಯಬೇಕು. ಇವತ್ತು ನೀವು ನಂಬಿಕೆಯಿಂದ ನಿಮ್ಮ ನಾಲಿಗೆಯ ಮೂಲಕ ನೀವು ಹೇಳಬೇಕು, ನನ್ನ ಊರಿನಲ್ಲಿ ನಾನು ಆಶ್ಚರ್ಯ,
ನನ್ನ ಕುಟುಂಬದಲ್ಲಿ ಯೌವನಸ್ಥರೇ, ನನ್ನ ಪ್ರಿಯ ಯೌವನಸ್ಥರೇ, ನೀವು ಹೇಳಿ ನಾನು ಆಶ್ಚರ್ಯ. ಇವತ್ತು ನಿಮ್ಮನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಇವತ್ತಿನ ದಿನದಿಂದ ದೇವರು ನಿಮ್ಮನ್ನು ಉಪಯೋಗಿಸಲಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಇದ್ದರೆ ಆ ಬಯಕೆಗಳನ್ನು ಈಡೇರಿಸುವ ದೇವರಿಲ್ಲಿ ಇದ್ದಾನೆ. ಗ್ಲೋರಿ, ಹಲ್ಲೆಲೂಯಾ. ನೋಗನಿಗೆ ಆಶ್ಚರ್ಯ ಆಗೋಯಿತು. ನಾವು ಚಿಂತೆ ಮಾಡಿದಂಥ ವಿಷಯ ನೀವು ಮರಿಬಾರದು. ಸಮಯವನ್ನು ಚೆನ್ನಾಗಿ ನೀವು ಉಪಯೋಗಿಸಿಕೊಳ್ಳಬೇಕು. ಕಾರಣವೇನೆಂತೇಳಿದರೆ ಈ ಸಮಯವು ಕೆಟ್ಟವುಗಳಾಗಿವೆ. ಪ್ರೈಸ್ ದ ಲಾರ್ಡ್. ಈ ಸಮಯವನ್ನು ನೀವು ಚೆನ್ನಾಗಿ ಉಪಯೋಗಿಸಿಕೊಳ್ಳ. ಈ 3 ದಿನ ನೀವು ಉಪಯೋಗಿಸಿಕೊಂಡಿದ್ದರೆ ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಆಶೀರ್ವಾದ. ಈಗ 2 ಮಿನಿಟ್ಸ್ ನಿಮಗೆ ನಾನು ಕೊಡ್ತಾ ಇದ್ದೇನೆ. 2 ಮಿನಿಟ್ಸ್. ಆ 2 ಮಿನಿಟ್ಸಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಅಂದರೆ ನಿಮ್ಮ ವಿಷಯಗಳು, ಈಗ ನಾನು ಹೇಳಿದ್ನಲ್ಲ, ಯಾರಾದರೂ ರಕ್ಷಣೆ ಹೊಂದದೇ ಇದ್ದರೆ, ನಿಮ್ಮ ಸಾಲದ ಸಮಸ್ಯೆ, ನಿಮ್ಮ ಕಷ್ಟ, ನಿಮ್ಮ ಕೊರತೆ, ಇದೆಲ್ಲ ದೇವರ ಬಳಿಯಲ್ಲಿ ಹೇಳಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಇವಾಗ ನೀವು ನಿಮ್ಮ ಬಾಯಿಂದ, ನಿಮ್ಮ ನಾಲಿಗೆಯಿಂದ ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಮೂಲಕ ದೇವರು ದೊಡ್ಡ ಅದ್ಭುತ ಕಾರ್ಯ ಮಾಡಲಿ. ಹಲ್ಲೆಲೂಯಾ. ಇಲ್ಲಿ ಚಲಿಸ್ತಕ್ಕಂಥ ಆ ಪವಿತ್ರಾತ್ಮನ ಶಕ್ತಿಯಿಂದ ದೇವರು ನಿಮ್ಮ ಕುಟುಂಬಗಳಲ್ಲಿ ಅದ್ಭುತ ಮಾಡಲಿ. ಇವತ್ತು ಏನೋ ದೇವರ ಆತ್ಮ ನನಗೆ ಹೇಳ್ತಿದ್ದಾನೆ, ಈ ಪ್ರಾರ್ಥನೆ ಮೂಲಕ ಒಂದು ಬಿಡುಗಡೆ ನಡೆಯಲಿ, ಬಿಡುಗಡೆ ನಡೆಯಲಿ, ಬಿಡುಗಡೆ ನಡೆಯಲಿ, ಬಿಡುಗಡೆ ನಡೆಯಲಿ. ಆ ರಕ್ಷಣೆ ಹೊಂದದೇ ಇರತಕ್ಕಂಥವರು ರಕ್ಷಣೆ ಹೊಂದಿ ಬರಲಿ. ಆ ಸಾಲದ ಸಮಸ್ಯೆ ನೀಗಲಿ. ನಿಮ್ಮ ಮನಸ್ಸಿನ ಭಾರ, ಚಿಂತೆ ಇವತ್ತು ದೇವರು ತೆಗೆದು ಬಿಡಲಿ. ಉಡರಬಲ ಶಕರ ಧನ ಜಗಸಿಯ. ಕರ್ತನೇ, ಇವತ್ತು ಈ ಜನರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ಅಪ್ಪ. ಹಲ್ಲೆಲೂಯಾ. ಸೇವಕರ ಮೂಲಕವಾಗಿ ನಡೆಯತಕ್ಕಂಥ ಸೇವೆಯನ್ನು ದೇವರೇ ನೀನು ಆಶೀರ್ವಾದ ಮಾಡಪ್ಪ. ಈ ಜನರ ಮೇಲೆ ನಿನ್ನ ಶಕ್ತಿ ಬರಲಿ ಸ್ವಾಮಿ. ಕರ್ತನೆ, 3 ದಿನಗಳಲ್ಲಿ ನಿನ್ನ ಬಳಿಯಲ್ಲಿ ಇವರು ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆ ಪ್ರಾರ್ಥನೆ ಸ್ವೀಕಾರ ಮಾಡಪ್ಪ ಸ್ವಾಮಿ, ಸ್ವೀಕಾರ ಮಾಡಪ್ಪ ಸ್ವಾಮಿ. ಇವತ್ತಿನ ದಿನ ಅದು ನಡೆಯಲಿ. ಇವರ ಜೀವನದಲ್ಲಿ ಏನು ಕೊರತೆಗಳು ನಡೆಯಲಿ, ಆ ನೋವು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ರಬಲ ಶಕರಾದನ ಜಗಸಿ ರಿಬಲಗಡಗದ ರಬಲಬ ಶಮನ ಜನಾದನ ಜಗಸಿ ಯಾರಬ ಶಬಲೆ ದಿನ ಜಗಸಿ ಲೋ ದಿನದಲ್ಲಿ ನಿನ್ನ ಆಶೀರ್ವಾದ ಇವರ ಮೇಲೆ ಬರಲಿ ಕರ್ತನೆ. ಆಶೀರ್ವಾದ ಬರಲಿ. ಕರ್ನಾಟಕ ದೇಶದಲ್ಲಿ ಜನರೊಂದು ಬೆಳಕಾಗಿರಲಿ ಸ್ವಾಮಿ. ಇವರ ಕುಟುಂಬಕ್ಕೆ ಇವರೊಂದು ಬೆಳಕಾಗಿರಲಿ ಸ್ವಾಮಿ. ಆ ಮನೆಗೆ ಇವರೊಂದು ಬೆಳಕಾಗಿರಲಿ ಸ್ವಾಮಿ. ಆ ಊರಿಗೆ ಇವರೊಂದು ಬೆಳಕಾಗಿರಲಿ ಸ್ವಾಮಿ. ಶಬಲಾರಾಧಲ ಜಗಸಿಯಾರಬ ಶಾಂತನ ಜಗಸಿಯಾಲಬ. ಇವತ್ತಿನ ದಿನದಲ್ಲಿ ದೇವರು ದಾಸರು ಹೇಳಿದ ಪ್ರಕಾರ ಆತ್ಮನು ತನ್ನ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಈ 3 ದಿವಸಗಳಲ್ಲಿ ಆತ್ಮನ ಶಕ್ತಿಯಿಂದ ತುಂಬಲ್ಪಡಲಿ. ಪವಿತ್ರಾತ್ಮನು ತಾನೇ ನಿಮಗೆ ಬದಲಾವಣೆ ಕೊಡಲಿ. ಪವಿತ್ರಾತ್ಮನು ತಾನೇ ನಿಮಗೆ ಆಶೀರ್ವಾದ ಕೊಡಲಿ. ಶರಾದಲ ಜಗಸಿಯಾಲವ ಶಾಂತನ ಜಗಸಿಯ ಆಸೆ ರೇದಲೆ ಬೇಷ ಕಲಾದಿಯಾಲವ ಶಾಂತನ ಜಗಸಿಯ. Oh
ಹೇಳಿ ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸರ್ವಶಕ್ತನಾಗಿರುವ ದೇವರು ನಿಮ್ಮ ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತನಾಡಲಿ. ಪ್ರಿಯರೇ, ಕೆಲವರು ಮನಸ್ತಾಪದಿಂದಿದ್ದಾರೆ. ಕರ್ತನೆ, ನಾನೇನು ಮಾಡಲಿ? ಈ ವಿಷಯದ ಮೇಲೆ ನನಗೆ ಬಿಡುಗಡೆ ಇದೆಯಾ? ನಾನು ಹೇಗೆ ಮುಂದುವರಿಸಲಿ ಎಂಬುದಾಗಿ ಮನಸ್ಸಿನಲ್ಲಿ ಚಿಂತೆ ಮಾಡುವವರು ಕೂಡ ಇದರ ಮಧ್ಯದಲ್ಲಿ ಇದ್ದಾರೆ. ಆದರೆ ಇವತ್ತು ದೇವರ ಆತ್ಮನು ನಿಮಗೆ ಹೇಳುತ್ತಿದ್ದಾನೆ, ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ಯೇಸುವಿನ ಮೇಲೆ ಇಟ್ಟರೆ ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾನೆ. ನಿಮ್ಮ ಎಲ್ಲ ಮನಸ್ತಾಪಗಳು ಈ ಪ್ರಾರ್ಥನೆಯಲ್ಲಿ ಮೇಣದ ಬೆತ್ತಿ ಯಾವ ರೀತಿಯಲ್ಲಿ ಕರಗುತ್ತದೆ ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಕರಗಲು, ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಕರುಗಿ ಅದು ಬಿದ್ದು ಹೋಗುವಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಆತ್ಮನ ಶಕ್ತಿಯಿಂದ ಕರಗಿ ಹೋಗಲಿ ಅದು. ಇನ್ನು ನೀವು ಮನಸ್ತಾಪ ಪಡುವ ಅವಶ್ಯಕತೆ ಇಲ್ಲ. ಕಾರಣ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾನೆ. ಯೇಸುವೇ ಹಾಲೆ ಇವತ್ತಿನ ದಿನ ಕೆಲವರಿಗೆ ಆತ್ಮ ಭಾರವನ್ನು ದೇವರು ಕೊಡ್ತಿದ್ದಾನೆ. ನಾನು ಸೇವೆ ಮಾಡಬೇಕು, ನನ್ನ ಊರಲ್ಲಿ ನಾನು ಸುವಾರ್ತೆ ಸಾರಬೇಕು, ನಾನು ಇತರರ ಮುಂದೆ ಮಾದರಿಯಾಗಿರಬೇಕು. ಆ ಹಂಬಲ ನಿಮಗೆ ಇರುವುದಾದರೆ ಕರ್ತನೆ, ನಾನು ಮಾದರಿಯ ಮಗನಾಗಿರಬೇಕು, ಯವನಸ್ಥರ ಮುಂದೆ ನಾನು ಮಾದರಿಯಾಗಿರಬೇಕು, ದೊಡ್ಡವರ ಮುಂದೆ ನಾನು ಮಾದರಿಯಾಗಿರಬೇಕು. ಕೆಲವರಿಗೆ ಇವತ್ತು ಸೇವೆಯ ಭಾರವನ್ನು ದೇವರು ಕೊಡ್ತಾ ಇದ್ದಾನೆ. ಕರ್ತನೆ, ನಿನ್ನ ವಾಕ್ಯವನ್ನು ನಾನು ತೆಗಿಬೇಕು. ಇವತ್ತಿನ ದೇವರ ಆತ್ಮನು ಹೇಳ್ತಿದ್ದಾನೆ, ವಾಕ್ಯವನ್ನು ಓದುವುದರ ಮೂಲಕ ಪರಲೋಕದ ಜ್ಞಾನವನ್ನು ದೇವರು ಕೊಡುವವನಾಗಿದ್ದಾನೆ. Hallelujah, hallelujah, oh, hallelujah, yes Lord, hallelujah, hallelujah. ನೋಹನಿಗೋಸ್ಕರವಾಗಿ ದೇವರು ನಾವೇ ಕಟ್ಟಿದ ಪ್ರಕಾರ ಕೆಲವು ಕುಟುಂಬಗಳನ್ನ ಇವತ್ತು ದೇವರು ಆರಿಸಿಕೊಂಡಿದ್ದಾನೆ. ಆ ಕುಟುಂಬಗಳನ್ನ ನೀವು ಕೂಡ ಚಿಂತೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ದೇವರು ಅದನ್ನು ಸಂರಕ್ಷಿಸಲು ಹೋಗುತ್ತಿದ್ದಾನೆ. ಆ ನಾವೆಯೊಳಗೆ ಯಾವ ಭಯವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ತಾನೇ ಮಾಡಿಕೊಟ್ಟಂತ ನಾವೇ ಅದು.
ಇವತ್ತು ದೇವರಾತ್ಮರು ಹೇಳುತ್ತಿದ್ದಾನೆ, ನೀವೆಲ್ಲರೂ ನಾವೇ ಒಳಗೆ ಬಂದಿದ್ದೀರಿ, ಅದನ್ನು ಸಂರಕ್ಷಿಸಲು ದೇವರು ಶಕ್ತನಾಗಿದ್ದಾನೆ. Hallelujah. Oh, तेरी स्तुति और आराधना करता है मैं तुझसे हे प्रार्थना. तेरी हाड़ी हो तेरी स्तुति और आराधना करता है तुझसे हे प्रार्थना. Go forth, we go down, go high. ಎಲ್ಲ ಹಸ್ತಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡಿ. ನಂಬಿ ಬಂದಿರುವೆ ಮಹೋನ್ನತನೇ, ನಿನ್ನನ್ನೇ ನಂಬಿ ನಾ ಬಾಳುವೆ. ಓ ಉನ್ನತನಾಗಿರುವ ದೇವರೇ, ಸರ್ವಶಕ್ತನಾಗಿರುವ ಕರ್ತನೇ, ಒಬ್ಬೊಬ್ಬರ ಹೃದಯವನ್ನು ಮುಟ್ಟಬೇಕು ಸ್ವಾಮಿ, ಒಬ್ಬೊಬ್ಬರನ್ನು ಮುಟ್ಟಬೇಕು ಸ್ವಾಮಿ. Hallelujah. Lord, we thank you. ನೀವು ಅನುಭವಿಸುವಂತ ಈ ಸಂತೋಷ ಇದು ಪರಲೋಕದ ಸಂತೋಷ. ಪರಲೋಕವು ನಿಮಗೋಸ್ಕರವಾಗಿ ತೆರೆಯಲ್ಪಡಲಿ. ಪರಲೋಕದ ತಂದೆಯು ನಿಮ್ಮ ಮೇಲೆ ಹೇಳಲಿ, ಇವನು ನನ್ನ ಮಗನು, ಇವನು ನನ್ನ ಮಗಳು. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಹೊಂದಿ ನೀರಿನಿಂದ ಹೊರಗೆ ಬರುವಾಗ ಪರಲೋಕ ರಾಜ್ಯವು ತೆರೆಯಲ್ಪಟ್ಟಿತು. ತಂದೆ ಹೇಳುತ್ತಿದ್ದಾನೆ, ಇವನು ನನ್ನ ಪ್ರಿಯ ಕುಮಾರನು. ಇವತ್ತು ತಾನೇ ದೇವರು ಹೇಳಲಿ, ಇವನು ನನ್ನ ಪ್ರಿಯ ಮಗನು, ಇವನು ನನ್ನ ಪ್ರಿಯ ಮಗಳು ಎಂಬುದಾಗಿ ನಿಮ್ಮ ಬಗ್ಗೆ ಹೇಳಲಿ. ಸರ್ವಶಕ್ತನಾಗಿರುವ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್, ಆಮೇನ್. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಶಕ್ತಿಪಡಿಸಿರುವಂಥ ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ಚಪ್ಪಾಳೆ ಹೊಡೆದು ವಂದನೆ ಸಲ್ಲಿಸೋಣ. ವಂದನೆ, 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 ವಂದನೆ. ಮಹಿಮೆ ರಾಜಾವೆ, ಮಹಿಮೆ ರಾಜಾವೆ, ಮಹಿಮೆ ರಾಜಾವೆ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ಗಾಡ್.
ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.